ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು ವೆನ್ಸ್ಡೇ ಸೀಸನ್ 2 ನ ಕೊನೆಯ 2 ಎಪಿಸೋಡ್ಸ್ ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಿಂದಿನ ಎಪಿಸೋಡ್ಸ್ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಆ ವಿಡಿಯೋಸ್ ನ ನೋಡಿ ಆದ್ಮೇಲೆ ಈ ವಿಡಿಯೋನ ನೋಡಿ ಸ್ನೇಹಿತರೆ. ವಿಡಿಯೋಲಿ ಮುಂದೆ ಹೋಗೋಕ್ಕೂ ಮುಂಚೆ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಆನ್ ಮಾಡೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಹಿಂದಿನ 2 ಎಪಿಸೋಡ್ಸ್ ಅಲ್ಲಿ ನಮಗೆ ಗೊತ್ತಾಗಿದೆ ಪೇಷಂಟ್ ನಂಬರ್ 1938 ಬೇರೆ ಯಾರು ಅಲ್ಲ, ಟೈಲರ್ ಅವರಮ್ಮ ಫ್ರಾಂಕೋಯಿಸ್ ಮತ್ತೆ ಐಸಾಕ್ ಫ್ರಾಂಕೋಯಿಸ್ ಅವರ ತಮ್ಮ ಆಗಿದ್ದಾನೆ. ಕೆಪ್ರಿ ಮೇಡಮ್ ಹೇಳ್ದಂಗೆ ಹೈಡ್ ಆದವರು ತಮ್ಮ ಕಂಟ್ರೋಲ್ ಮಾಡೋ ಮಾಸ್ಟರ್ ಇಲ್ಲ ಅಂದ್ರೆ ಜಾಸ್ತಿ ದಿನ ಬದುಕಲ್ಲ. ಹೆಣ್ಣು ಹೈಡ್ಗಳಿಗೆ ಜಾಸ್ತಿ ಶಕ್ತಿ ಇರುತ್ತೆ, ಹಾಗಾಗಿ ಫ್ರಾಂಕೋಯಿಸ್ ಇಷ್ಟು ವರ್ಷ ಬದುಕಿದ್ಲು. ಈಗ ಸಾಯ್ತಾ ಇದ್ದಾಳೆ ಅಂತ ಇವಳನ್ನ ಹುಷಾರ್ ಮಾಡೋಕೆ ವಿಲೋ ಹಿಲ್ ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಕೆಳಗೆ ಇರೋ ಲ್ಯಾಬ್ ಗೆ ಫ್ರಾಂಕೋಯಿಸ್ ನ ಐಸಾಕ್ ಕರ್ಕೊಂಡ್ ಬಂದಿದ್ದ. ಆದ್ರೆ ಆಗ್ನೆಸ್ ನ ಕಾಪಾಡೋಕೆ ಬಂದ ವೆನ್ಸ್ಡೇ ಮತ್ತೆ ಇನಿಡ್ ಇಲ್ಲಿದ್ದ ಮಷೀನ್ ನ ನಾಶ ಮಾಡ್ಬಿಡ್ತಾರೆ. ಈ ಮಷೀನ್ ಇಂದ ಮಾತ್ರ ಫ್ರಾಂಕೋಯಿಸ್ ಅಲ್ಲಿ ಇರೋ ಹೈಡ್ ನ ನಾಶ ಮಾಡೋಕೆ ಸಾಧ್ಯ ಇದ್ದಿದ್ದು. ಮಷೀನ್ ನ ಹಾಳು ಮಾಡದೆ ಇದ್ದಿದ್ರೆ ಸರಿ ಹೋಗೋದು ಅನ್ಸುತ್ತೆ. ಐಸಾಕ್ ಫ್ರಾಂಕೋಯಿಸ್ ನ ಕಾಪಾಡ್ತಿದ್ದ, ಆಮೇಲೆ ಫ್ರಾಂಕೋಯಿಸ್ ಟೈಲರ್ ಅಲ್ಲಿ ಇರೋ ಹೈಡ್ ನ ಕೂಡ ನಾಶ ಮಾಡ್ತಿದ್ರೋ ಏನೋ. ಈ ಮಷೀನ್ ನ ರನ್ ಮಾಡೋಕೆ ಐಸಾಕ್ ಪ್ರೊಫೆಸರ್ ಆರ್ಲಾಫ್ ಅವರ ಲೈಫ್ ಸಪೋರ್ಟ್ ಸಿಸ್ಟಮ್ ಇಂದ ಪವರ್ ಸೋರ್ಸ್ ನ ತಗೊಂಡ್ ಬಂದಿದ್ದ. ಈಗ ಅದು ಕೂಡ ನಾಶ ಆಗಿರೋದ್ರಿಂದ ಐಸಾಕ್ ವಿಧಿ ಇಲ್ದೆ ಆಡಮ್ಸ್ ಫ್ಯಾಮಿಲಿ ಹಿಂದೆ ಬೀಳ್ಬೇಕಾಗುತ್ತೆ. ಯಾಕೆ ಅಂತ ಈ ವಿಡಿಯೋಲಿ ನೋಡೋಣ. ಐಸಾಕ್ ಆಡಮ್ಸ್ ಫ್ಯಾಮಿಲಿಯ ಹಿಂದೆ ಬಿದ್ದಿರೋದಕ್ಕೇನೆ ವೆನ್ಸ್ಡೇ ವಿಷನ್ ಅಲ್ಲಿ ನೋಡಿದ್ದ ಭವಿಷ್ಯ ಚೇಂಜ್ ಆಗಿರೋದು. ಈಗ ಇನಿಡ್ ಸಾಯಲ್ಲ, ಆಡಮ್ಸ್ ಫ್ಯಾಮಿಲಿ ಅವ್ರು ಯಾರೋ ಸಾಯ್ತಾರೆ. ಈಗ ಲಾಸ್ಟ್ 2 ಎಪಿಸೋಡ್ ಅಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಕತೆ 15 ವರ್ಷ ಹಿಂದಕ್ಕೆ ಹೋಗುತ್ತೆ. ಬಿಯಾಂಕಾ ಅವರಮ್ಮ ಮತ್ತೆ ಮಲತಂದೆ ಗಿಡಿಯೋನ್ ಇಬ್ರು ಸೇರಿ ನಡೆಸ್ತಾ ಇದ್ದ ಮಾರ್ನಿಂಗ್ ಸಾಂಗ್ ಕಲ್ಟ್ ಬಗ್ಗೆ ನಮಗೆ ಒಂದು ಭಯಾನಕ ಸತ್ಯ ಗೊತ್ತಾಗುತ್ತೆ. ಈಗ ಪ್ರಿನ್ಸಿಪಲ್ ಆಗಿರೋ ಬ್ಯಾರಿ 15 ವರ್ಷದ ಹಿಂದೆ ಏನು ಆಗಿರ್ಲಿಲ್ಲ. ಒಂದು ಬಾರ್ ಅಲ್ಲಿ ಆರ್ನಾಲ್ಡ್ ಅನ್ನೋ ಆಕ್ಟರ್ ನ ಭೇಟಿ ಆಗ್ತಾರೆ. ಆರ್ನಾಲ್ಡ್ ನಾಟಕಗಳಲ್ಲಿ, ಟಿವಿ ಶೋ ಅಲ್ಲಿ ಎಲ್ಲ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡ್ತಿರ್ತಾನೆ, ಆದ್ರೆ ಹಣ ಇಲ್ದೆ ಜೀವನ ಮಾಡೋಕು ಕಷ್ಟ ಆಗ್ತಿದೆ. ಅದಕ್ಕೆ ಬ್ಯಾರಿ ದೇಶ ಎಲ್ಲ ಸುತ್ತಾಡ್ಕೊಂಡು ಬಂದಿರೋದ್ರಿಂದ ಒಂದು ಬಿಸ್ನೆಸ್ ಪ್ಲಾನ್ ಮಾಡಿದ್ದಾರೆ. ಅದೇ ಮಾರ್ನಿಂಗ್ ಸಾಂಗ್ ಕಲ್ಟ್ ನ ಶುರು ಮಾಡೋದು. ದುಃಖದಲ್ಲಿ ಇರೋ ನಾರ್ಮಲ್ ಜನರು ಮತ್ತೆ ಔಟ್ಕಾಸ್ಟ್ ಗಳನ್ನ ತಮ್ಮ ಕಲ್ಟ್ ಗೆ ಸೇರಿಸ್ಕೊಂಡು ಜೀವನ ಉದ್ಧಾರ ಮಾಡ್ತೀವಿ ಅಂತ ಹೇಳಿ ಹಣ ಪಡ್ಕೊಂಡು ಇವ್ರು ಉದ್ಧಾರ ಆಗೋ ಬಿಸ್ನೆಸ್ ಇದು. ಆರ್ನಾಲ್ಡ್ ಒಂದು ಶೋ ಅಲ್ಲಿ ಗಿಡಿಯೋನ್ ಅನ್ನೋ ಕ್ಯಾರೆಕ್ಟರ್ ಮಾಡಿರ್ತಾನೆ. ಅದೇ ಹೆಸರನ್ನ ಇಟ್ಕೊಂಡು ಕಲ್ಟ್ ನ ಲೀಡರ್ ತರ ಕೆಲಸ ಮಾಡೋಕೆ ಹೇಳ್ತಾರೆ ಬ್ಯಾರಿ. ಆದ್ರೆ ಲೀಡರ್ ಅಲ್ಲ, ಬ್ಯಾರಿ ಲೀಡರ್ ಆಗಿ ಯಾರಿಗೂ ಗೊತ್ತಿಲ್ದಂಗೆ ಸ್ಕ್ಯಾಮ್ ಮಾಡೋದು ಹೇಗೆ ಅಂತ ತೆರೆಮರೆಯಲ್ಲಿ ಪ್ಲಾನ್ ಮಾಡ್ತಿರ್ತಾರೆ. ಈ ಸ್ಕ್ಯಾಮ್ ಮಾಡೋ ಪ್ಲಾನ್ ಅಲ್ಲಿ ಒಂದು ಪ್ಲಾನ್ ಗಿಡಿಯೋನ್ ಬಿಯಾಂಕಾ ಅವರ ಮುನ್ನ ಮದುವೆ ಆಗೋದು. ಅವರು ತಮ್ಮ ಶಕ್ತಿಯನ್ನ ಬಳಸಿ ಕಲ್ಟ್ ಗೆ ಜನರನ್ನ ಸೇರಿಸ್ಕೊಂಡು ಜಾಸ್ತಿ ಹಣ ಖರ್ಚು ಮಾಡೋ ಹಾಗೆ ಮಾಡ್ತಿರ್ತಾರೆ. ಅಂದ್ರೆ ಇದೆಲ್ಲದರ ಹಿಂದೆ ಬ್ಯಾರಿನೇ ಇರೋದು. ಈಗ ಪ್ರಿನ್ಸಿಪಲ್ ಆಗಿದ್ದಾರೆ. ಇವರ ಹತ್ರ ತುಂಬಾನೇ ಹಣ ಇದ್ರೂ ಕೂಡ ಬಿಯಾಂಕಾಳನ್ನ ಬಳಸ್ಕೊಂಡು ಮಾರ್ಟಿಶಿಯಾ ಅವರಮ್ಮ ಹೆಸ್ಟರ್ ಈ ನೆವರ್ಮೋರ್ ಅಕಾಡೆಮಿಗೆ ಕೋಟಿಗಟ್ಲೆ ಹಣ ಡೊನೇಟ್ ಮಾಡೋ ಹಾಗೆ ಮಾಡೋಕೆ ನೋಡ್ತಿದ್ದಾರೆ. ಪ್ರೆಸೆಂಟ್ ಅಲ್ಲಿ ಬ್ಯಾರಿಗೆ ಬಿಯಾಂಕಾ ತನ್ನ ತಾಯಿಯನ್ನ ಎಲ್ ಬಚ್ಚಿಟ್ಟಿದ್ದಾಳೆ ಅಂತ ಗೊತ್ತಾಗಿರೋದ್ರಿಂದ ಇವರಿಬ್ಬರ ಬಳಿ ಬಂದು ನಿಮ್ ಕಡೆಯಿಂದ ಮಾರ್ನಿಂಗ್ ಸಾಂಗ್ ಕಲ್ಟ್ ನಾಶ ಆಗ್ತಿದೆ, ಆದ್ರೆ ನಾನ್ ಯಾರ ಮೇಲೂ ದ್ವೇಷ ಇಟ್ಕೊಳ್ಳಲ್ಲ, ಇಬ್ಬರು ಈಗ ನನಗೋಸ್ಕರ ಕೆಲಸ ಮಾಡಿ ಅಂತ ಬಿಯಾಂಕಾ ಅವರ ಮುನ್ನ ತಮ್ಮ ಅಪಾರ್ಟ್ಮೆಂಟ್ ಗೆ ಕರ್ಕೊಂಡು ಹೋಗಿ ಬಂಧಿಸಿ ಇಡ್ತಾರೆ. ಈಗ ಬಿಯಾಂಕಾ ಮತ್ತೆ ಇವ್ರು ಏನ್ ಹೇಳ್ತಾರೋ ಅದು ಮಾಡೋ ಹಾಗಾಯ್ತು. ಬಿಯಾಂಕಾ ತನ್ನ ಪವರ್ಸ್ ನ ಇವರ ಮೇಲೆ ಯೂಸ್ ಮಾಡಬಹುದು, ಆದ್ರೆ ಇವರ ಹತ್ರ ಒಂದು ವಸ್ತು ಇದೆಯಲ್ಲ, ಅದು ಇವರ ಬಳಿ ಇರೋವರೆಗೂ ಬಿಯಾಂಕಾ ಇವರನ್ನ ಮ್ಯಾನಿಪುಲೇಟ್ ಮಾಡೋಕೆ ಆಗಲ್ಲ. ಇದಾದ್ಮೇಲೆ ಪ್ರೊಫೆಸರ್ ಆರ್ಲಾಫ್ ಅವ್ರನ್ನ ಐಸಾಕ್ ಕೊಂದಿದ್ನಲ್ಲ, ಹಾಗಾಗಿ ಪೊಲೀಸ್ ಅವರು ಬಂದಿದ್ದಾರೆ. ಬ್ಯಾರಿಗೆ ಫಂಡ್ ರೈಸಿಂಗ್ ಇವೆಂಟ್ ನ ಕ್ಯಾನ್ಸಲ್ ಮಾಡಿ ಅಂತ ಶರೀಫ್ ಸ್ಯಾಂಟಿಯಾಗೋ ಹೇಳಿದ್ರು ಕೇಳಲ್ಲ. ಅದ್ರ ಜೊತೆಗೆ ಕ್ಲಾಸ್ ರೂಮ್ ಅಲ್ಲಿ ಏನೋ ಆಕ್ಸಿಡೆಂಟ್ ಆಗಿ ಇವರು ಪ್ರಾಣ ಕಳ್ಕೊಂಡ್ರು ಅಂತ ಮೀಡಿಯಾ ಅವ್ರಿಗೆ ಹೇಳಿ ಅಂತ ಇದ್ದಾರೆ. ಈ ಅಪ್ಪ ಬೇರೆ ಫಂಡ್ ರೈಸಿಂಗ್ ಇವೆಂಟ್ ನ ಕ್ಯಾನ್ಸಲ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಏನಾಗುತ್ತೋ ಏನೋ ಅಂತ ನೆವರ್ಮೋರ್ ಅಕಾಡೆಮಿಗೆನೆ ಪೊಲೀಸ್ ಸೆಕ್ಯೂರಿಟಿನ ಕೊಡ್ತಾರೆ. ಇನ್ಮೇಲಿಂದ ತುಂಬಾನೇ ಜನ ಪೊಲೀಸ್ ಅವರು ಇಲ್ಲೇ ಇರ್ತಾರೆ. ವೆನ್ಸ್ಡೇ ತನ್ನ ವಿಷನ್ ಅಲ್ಲಿ ಇನಿಡ್ ಸಾಯೋದು ಚೇಂಜ್ ಆಗಿದೆ. ಆಡಮ್ಸ್ ಫ್ಯಾಮಿಲಿಯಲ್ಲಿ ಒಬ್ರು ಸಾಯ್ತಾರೆ ಅಂತ ಇನಿಡ್ಗೆ ಹೇಳ್ತಿದ್ದಾಳೆ. ಅದೇ ಆಗ್ನೆಸ್ ನೆವರ್ಮೋರ್ ಅಕಾಡೆಮಿಯಲ್ಲಿ ಇರೋ ಐಸಾಕ್ ನ ಡೀಟೇಲ್ಸ್ ಇರೋ ಫೈಲ್ಸ್ ನ ತಂದು ವೆನ್ಸ್ಡೇಗೆ ಕೊಡ್ತಾಳೆ. ಈ ಫೈಲ್ ನ ಓದಿ ವೆನ್ಸ್ಡೇಗೆ ಗೊತ್ತಾಯ್ತು ಐಸಾಕ್ ಗಾಮೆಜ್ ಅವರ ರೂಮ್ ಮೇಟ್ ಆಗಿದ್ದ ಅಂತ. ಹಾಗಾಗಿ ಗಾಮೆಜ್ ಹತ್ರ ಬಂದು ಐಸಾಕ್ ಬಗ್ಗೆ ಕೇಳಿದಾಗ ಅವನು ನನ್ನ ರೂಮ್ ಮೇಟ್ ಅಷ್ಟೇ ಅಲ್ಲ, ಕ್ಲೋಸ್ ಫ್ರೆಂಡ್ ಕೂಡ ಆಗಿದ್ದ. ಅವನು ಯಾರಿಗೂ ಕೇರೆ ಮಾಡ್ತಿರ್ಲಿಲ್ಲ ನಿಂತರ, ಆದ್ರೆ ನನ್ನ ಫ್ರೆಂಡ್ ಆಗಿದ್ದ. ಅವನ ಬುದ್ಧಿವಂತಿಕೆಯನ್ನ ಬಳಸ್ಕೊಳ್ಳೋಕೆ ತುಂಬಾನೇ ಜನ ಅವನಿಗೆ ತೊಂದರೆ ಕೊಡ್ತಿದ್ರು ಅಂತ ನಾನೇ ಅವನನ್ನ ಕಾಪಾಡಿದೀನಿ. ಆದ್ರೆ ಅಗಸ್ಟಸ್ ಅವನಿಗೆ ಇಯಾಗೋ ಟವರ್ ಅಲ್ಲಿ ಲ್ಯಾಬ್ ಕಟ್ಟಿ ಕೊಟ್ಟು ಆಮೇಲೆ ಅವನ ಮಷೀನ್ ನ ಕಿತ್ಕೊಂಡು ಯಾಮಾರಿಸಿದ್ರು ಅಂದಾಗ ವೆನ್ಸ್ಡೇ ಹೇಳ್ತಾಳೆ ಅವನು ಈಗ ಜನರ ತಲೆ ತಿಂದು ತಿಂದು ಜಾಂಬಿ ತರ ಇದ್ದವನು ನಾರ್ಮಲ್ ಮನುಷ್ಯ ಆಗೋಗಿದ್ದಾನೆ. ಮತ್ತೆ ದೊಡ್ಡದಾಗಿ ನಮ್ಮಮ್ಮ ಹೇಳಿದ್ರು ಅಮ್ಮ ಮತ್ತೆ ಮಗ ಹೈಡ್ ಇಬ್ರು ಊರ್ ಬಿಟ್ಟು ಹೋಗ್ಬಿಡ್ತಾರೆ ಅಂತ, ಆದ್ರೆ ಅವರು ಇಲ್ಲೇ ಇದ್ದಾರೆ ಅಂತ ಹೇಳ್ತಾಳೆ. ಮತ್ತೆ ಮಾರ್ಟಿಶಿಯಾಗೂ ಇನಿಡ್ ಸಾಯಲ್ಲ, ಎಲ್ಲ ನಮ್ ಫ್ಯಾಮಿಲಿ ಬುಡಕ್ಕೆ ಬಂದಿದೆ ಅಂತ ಹೇಳ್ತಾಳೆ ವೆನ್ಸ್ಡೇ. ಸ್ಕೂಲಲ್ಲಿ ಇನಿಡ್ ಇಂದ ಮತ್ತೆ ಬ್ರೂನೋ ಓಡಾಡ್ತಿದ್ದಾನೆ. ಇವಳು ಬೈದ್ರು ಕೇಳ್ತಿಲ್ಲ, ಅಟ್ಲೀಸ್ಟ್ ಫ್ರೆಂಡ್ ಆಗಿ ಇರೋಕೆ ಹೇಳ್ತಿದ್ದಾನೆ. ಇದೇ
ಸಮಯಕ್ಕೆ ಕೆಪ್ರಿ ಮೇಡಮ್ ಇವಳನ್ನ ತಮ್ಮ ಆಫೀಸ್ಗೆ ಕರೆದು ಈ ನೀಡ್ ಆಲ್ಫಾ ಆಗಿರೋದ್ರಿಂದ ಇನ್ನೊಂದು ಶಾಕಿಂಗ್ ವಿಷಯ ಹೇಳ್ತಾರೆ. ಆಲ್ಫಾ ಆಗಿರೋರು ಫುಲ್ ಮೂನ್ ದಿನ ಮಿಸ್ ಆಗಿ ವೇರ್ವುಲ್ಫ್ ಆಗೋದ್ರೆ ಮತ್ತೆ ನಾರ್ಮಲ್ ಆಗೋಕೆ ಸಾಧ್ಯನೇ ಇಲ್ಲ, ವೇರ್ವುಲ್ಫ್ ಆಗಿ ಉಳಿದ್ಬಿಡ್ತಾರೆ. ಇದೊಂದು ಸಾಲದು ಅಂತ ಬೇರೆ ವೇರ್ವುಲ್ಫ್ ಆಲ್ಫಾ ಇಂದ ತೊಂದರೆ ಆಗ್ಬೋದು ಅಂತ ಬೇಟೆಯಾಡಿ ಸಾಯಿಸೋ ಸಾಧ್ಯತೆ ಇದೆ. ಆದ್ರೆ ನೀನೇನ್ ಭಯ ಪಡ್ಬೇಡ, ಫುಲ್ ಮೂನ್ ದಿನ ಲೂಪಿಂಗ್ ಕೇಜ್ ಒಳಗೆ ಇರು, ಕೋಪ ಮಾಡ್ಕೋಬೇಡ, ಸಮಾಧಾನದಿಂದ ಒಂದು ರಾತ್ರಿ ಕಳೆದ್ಬಿಡು ಸಾಕು, ಆಮೇಲೆಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಕೆಪ್ರಿ ಮೇಡಮ್. ಇನ್ನೊಂದ್ ಕಡೆ ಟೈಲರ್, ಐಸಾಕ್ ಮತ್ತೆ ಫ್ರಾಂಕೋಯ್ಸ್ ಅದೇ ಹೊರಗಿಂದ ನಾಯ್ಮನೆ ರೀತಿ ಕಾಣೋ ಮನೆಯಲ್ಲಿ ಇದ್ದಾರೆ. ಟೈಲರ್ಗೆ ಇವರಮ್ಮ ಹೈಡ್ ಆಗೋಕೆ ಬಿಡ್ತಿಲ್ವಲ್ಲ, ಅದಕ್ಕೆ ಊರಾದ್ರೂ ಬಿಟ್ಟು ಹೋಗೋಣ ಅಂತ ಲಗೇಜ್ ಪ್ಯಾಕ್ ಮಾಡ್ಕೋಬೇಕಾದ್ರೆ ಐಸಾಕ್ ಹೇಳ್ತಾನೆ, ನಮ್ಮ ಅಕ್ಕ ಸರಿ ಹೋಗೋವರೆಗೂ ನಾನು ಎಲ್ಲಿಗೂ ಹೋಗಲ್ಲ, ಅವಳನ್ನ ಸರಿ ಮಾಡೋಕೆ ಇನ್ನೊಂದು ಪ್ಲಾನ್ ಇದೆ ಅಂತ ಹೇಳ್ಬೇಕಾದ್ರೆ ಮತ್ತೆ ಕೆಮ್ಮೋದಕ್ಕೆ ಶುರು ಮಾಡ್ತಾಳೆ ಫ್ರಾಂಕೋಯ್ಸ್. ಹೈಡ್ ಆಗಿರೋದಕ್ಕೆ ಬರೋ ಸೈಡ್ ಎಫೆಕ್ಟ್ ನ ಕಡಿಮೆ ಆಗೋಕೆ ಮಾತ್ರೆ ತಗೊಂತಾ ಇದ್ಲು, ಆದ್ರೆ ಮಾತ್ರೆ ಖಾಲಿ ಆಗೋಗಿದೆ. ಈ ಮಾತ್ರೆ ಸಿಗೋದು ವೆಟರ್ನರಿ ಹಾಸ್ಪಿಟಲ್ ಅಲ್ಲಿ, ಅದಕ್ಕೆ ಟೌನ್ ಅಲ್ಲಿ ಇರೋ ವೆಟರ್ನರಿ ಹಾಸ್ಪಿಟಲ್ಗೆ ಹೊರಡ್ತಾರೆ. ಇವ್ರು ಹೋದ್ಮೇಲೆ ವೆನ್ಸ್ಡೇ ಟೈಲರ್ ನ ಮನೆಗೆ ಬರ್ತಾಳೆ, ಅಂಡರ್ ಗ್ರೌಂಡ್ ನಾಯಿ ಮನೆಗೆ ಅಲ್ಲ, ಮೇಲಿರೋ ಮನೆಗೆ. ಆದ್ರೆ ಥಿಂಗ್ ನಾಯಿ ಮನೆನ ಕಂಡಿಡಿಯುತ್ತೆ. ಈಗ ವೆನ್ಸ್ಡೇನ ಥಿಂಗ್ ಅಂಡರ್ ಗ್ರೌಂಡ್ ಮನೆಗೆ ಕರ್ಕೊಂಡ್ ಬಂದಾಗ ಇಲ್ಲೇ ಫ್ರಾಂಕೋಯ್ಸ್ ನ ಖಾಲಿ ಆಗಿರೋ ಮಾತ್ರೆ ಬಾಕ್ಸ್ ಮತ್ತೆ ರಕ್ತ ಆಗಿರೋ ಬಟ್ಟೆ ಸಿಕ್ತು. ಇದರಿಂದ ಫ್ರಾಂಕೋಯ್ಸ್ ಸಾಯ್ತಾ ಇದ್ದಾಳೆ. ಅವಳನ್ನ ಕಾಪಾಡೋಕೆ ಐಸಾಕ್ ಇಲ್ಲೇ ಉಳ್ಕೊಂಡಿದ್ದಾನೆ ಅಂತ ವೆನ್ಸ್ಡೇಗೆ ಗೊತ್ತಾಯ್ತು. ಜೊತೆಗೆ ಒಂದು ಮಾತ್ ಅಂದ್ರೆ ಪತಂಗ ಥಿಂಗ್ ಮೇಲೆ ಬಂದು ಕುತ್ಕೊಳ್ಳುತ್ತೆ. ಇದನ್ನ ಇಟ್ಕೊಂಡು ವೆನ್ಸ್ಡೇ ಹುಳುಗಳ ಎಕ್ಸ್ಪರ್ಟ್ ಯೂಜಿನ್ ಹತ್ರ ಬಂದು ಯಾವ ಮಾತ್ ಇದು ಅಂತ ಕೇಳಿದಾಗ ಇದನ್ನ ಕಾರ್ಪ್ಸ್ ಮಾತ್ ಅಂತ ಕರೀತಾರೆ. ಮೊಟ್ಟೆ ಇಡೋಕೆ ಹೆಣಗಳನ್ನ ಹುಡುಕ್ತವೆ, ಹೆಣಗಳ ಸುತ್ತಮುತ್ತನೇ ಇರ್ತವೆ ಅಂತ ಹೇಳ್ತಾನೆ. ಜೊತೆಗೆ ಐಸಾಕ್ ಜಾಂಬಿ ಆಗಿದ್ದಾಗ ಅವನ ದೇಹದಲ್ಲಿ ಇದ್ದ ಮಾತ್ ನ ಯೂಜಿನ್ ಎತ್ತಿಡ್ಕೊಂಡಿದ್ದ. ಇವುಗಳನ್ನ ಈಗ ಹೊರಗೆ ಬಿಡ್ತಾನೆ, ಯಾಕಂದ್ರೆ ಇವುಗಳು ಐಸಾಕ್ ಹತ್ರ ಹೋಗ್ಲಿ ಅಂತ. ಇವುಗಳು ಎಲ್ಲಿ ಕಾಣಿಸ್ಕೊಂತವೋ ಅಲ್ಲಿ ಐಸಾಕ್ ಇದ್ದಾನೆ ಅಂತ ಗೊತ್ತಾಗುತ್ತೆ. ಈಗಾಗಲೇ ಫಂಡ್ ರೈಸಿಂಗ್ ಇವೆಂಟ್ ಹತ್ರ ಬರ್ತಾ ಇದೆಯಲ್ಲ ಅಂತ ವೆನ್ಸ್ಡೇ ಅವರ ಅಜ್ಜಿ ಹೆಸ್ಟರ್ ಆಗ್ಲೇ ಸ್ಕೂಲ್ಗೆ ಬಂದಿದ್ದಾರೆ. ಇವರು ಕೊಡೋ ಡೊನೇಷನ್ಸ್ ಇಂದ ಸ್ಕೂಲಲ್ಲಿ ಏನೇನ್ ಮಾಡ್ತಾರೆ ಅಂತ ಪ್ರಿನ್ಸಿಪಲ್ ಬ್ಯಾರಿ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಹೊಸದಾಗಿ ಹೆಸ್ಟರ್ ಅವರ ಹೆಸರಲ್ಲಿ ಒಂದು ಟವರ್ ನ ಕಟ್ಟಿ ಮಾರ್ಚುಯರಿ ಸೈನ್ಸಸ್ ನ ಅಲ್ಲಿ ಹೇಳ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹೆಸ್ಟರ್ ಅವ್ರದ್ದು ಕೂಡ ಮಾರ್ಚುಯರಿ ಬಿಸ್ನೆಸ್ ಅಲ್ವಾ ಇರೋದು, ಅಂದ್ರೆ ಶವ ಸಂಸ್ಕಾರದ ಕೆಲಸ. ಇದನ್ನ ನೋಡಿ ಹೆಸ್ಟರ್ಗೆ ತುಂಬಾನೇ ಖುಷಿ ಆಗುತ್ತೆ. ಆದ್ರೆ ನಾನು ಇದಕ್ಕೆ 1 ಪೈಸೆನೂ ಕೊಡಲ್ಲ ಅಂತ ಹೇಳಿದಾಗ ಬಿಯಾಂಕಾಳನ್ನ ಕರೆಸಿ ಹೆಸ್ಟರ್ ತಮ್ಮ ಪೂರ್ತಿ ಆಸ್ತಿಯನ್ನ ನೆವರ್ ಮೋರ್ಗೆ ದಾನ ಮಾಡೋ ಹಾಗೆ ಮಾಡ್ತಾರೆ ಪ್ರಿನ್ಸಿಪಲ್ ಬ್ಯಾರಿ. ಬಿಯಾಂಕಾ ತನ್ನ ಶಕ್ತಿಯಿಂದ ಈ ರೀತಿ ಹೇಳ್ತಾಳೆ. ಏನ್ ನಡೀತು ಅಂತ ಹೆಸ್ಟರ್ಗೆ ಗೊತ್ತೇ ಆಗಲ್ಲ. ಎಲ್ಲ ಆಸ್ತಿಯನ್ನ ನೆವರ್ ಮೋರ್ಗೆ ಬರ್ಕೊಡ್ಬೇಕು ಅಂತ ಇವ್ರಿಗೇನೆ ಅನಿಸ್ತಾ ಇದೆ. ಪ್ರಿನ್ಸಿಪಲ್ ವಿಮ್ಸ್ ಮಾರ್ಟಿಶಿಯಾಗೆ, ನೀವು ಐಸಾಕ್ ನ ಒಂದು ದೊಡ್ಡ ಸೀಕ್ರೆಟ್ ನ ಮುಚ್ಚಿಟ್ಟಿದ್ದೀರಾ ಅಂತ ನನಗೆ ಗೊತ್ತು, ಅದನ್ನ ವೆನ್ಸ್ಡೇಗೆ ಹೇಳಿದ್ರೆ ಒಳ್ಳೆಯದು. ನಿನ್ನ ಫ್ಯಾಮಿಲಿನ ಉಳಿಸ್ಕೊಳ್ಳೋಕೆ ತುಂಬಾನೇ ಸೀಕ್ರೆಟ್ಸ್ ನ ಯಾರಿಗೂ ನೀನು ಹೇಳ್ಕೊಂಡಿಲ್ಲ, ಆದ್ರೆ ಈ ಸೀಕ್ರೆಟ್ ಹೇಳಲಿಲ್ಲ ಅಂದ್ರೆ ನಿಮ್ಮಲ್ಲಿ ಒಬ್ರು ಸಾಯ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದೇ ಲೂಪಿನ್ ಕೇಜಸ್ ಅಲ್ಲಿ ಈನಿಡ್ ನ ಭೇಟಿ ಆಗೋಕೆ ವೆನ್ಸ್ಡೇ ಬಂದಾಗ ಈನಿಡ್ ಫುಲ್ ಮೂನ್ ನ ರಾತ್ರಿ ವೇರ್ವುಲ್ಫ್ ಆದ್ರೆ ಏನಾಗುತ್ತೆ ಅಂತ ಇವಳಿಗೂ ಕೂಡ ಗೊತ್ತಾಯ್ತು. ಈನಿಡ್ ಹೇಳ್ತಾಳೆ, ಅಕಸ್ಮಾತ್ ನಾನು ಫುಲ್ ಮೂನ್ ದಿನ ವೇರ್ವುಲ್ಫ್ ಆಗ್ಬಿಟ್ಟೆ ಅಂದ್ರೆ ನಾನು ಇಲ್ಲಿಂದ ಎಸ್ಕೇಪ್ ಆಗ್ಲೇಬೇಕಾಗುತ್ತೆ, ಆಗ ನೀನು ನನ್ನ ಹುಡ್ಕೊಂಡ್ ಬರ್ತೀಯ ಅಲ್ವಾ ಅಂದಾಗ ಖಂಡಿತ ಬರ್ತೀನಿ ಅಂತಾಳೆ ವೆನ್ಸ್ಡೇ. ಈಗ ಇವ್ರ ಹತ್ರ ಏಜಾಕ್ಸ್ ಬಂದು ಬಿಯಾಂಕಾ ಅವ್ರ ಅಮ್ಮ ಕಾಣ್ತಿಲ್ಲ, ಬಿಯಾಂಕಾ ಏನೋ ಮುಚ್ಚಿಡ್ತಾ ಇದ್ದಾಳೆ, ಜೊತೆಗೆ ಪ್ರಿನ್ಸಿಪಲ್ ಬ್ಯಾರಿಗೆ ಹೆದರ್ಕೊಂತಾ ಇದ್ದಾಳೆ. ಅಷ್ಟೇ ಅಲ್ಲ, ಅವಳ ಮಲತಂದೆ ಗಿಡಿಯಾನ್ ಈ ಟೌನ್ ಜೆರಿಕೋಗೆ ಬರೋಕೆ ನೋಡ್ತಿದ್ದಾನೆ. ಹತ್ರದಲ್ಲೇ ಯಾರೋ ಗಿಡಿಯಾನ್ ನ ನೋಡಿ ಫೋಟೋ ತೆಗೆದಿದ್ದಾರೆ ಅಂತ ಹೇಳ್ತಾನೆ. ನೆಕ್ಸ್ಟಿನಲ್ಲಿ ಹೆಸ್ಟರ್ ಮತ್ತೆ ಪ್ರಿನ್ಸಿಪಲ್ ಬ್ಯಾರಿನ ಭೇಟಿ ಆಗೋಕೆ ಬಂದಿದ್ದಾರೆ. ಆಡಮ್ಸ್ ಫ್ಯಾಮಿಲಿನ ಕರೆದು ತಮ್ಮ ಆಸ್ತಿ ಪೂರ್ತಿ ನೆವರ್ ಮೋರ್ಗೆ ಡೊನೇಟ್ ಮಾಡೋದಾಗಿ ಹೇಳ್ತಿದ್ದಾರೆ. ಯಾರು ಸಾಯ್ತಿದ್ರು ₹1 ದುಡ್ಡು ಬಿಚ್ಚಿಡದೆ ಇರೋ ಅಜ್ಜಿ ಆಸ್ತಿ ಪೂರ್ತಿ ನೆವರ್ ಮೋರ್ಗೆ ಕೊಡ್ತಾರೆ ಅಂದ್ರೆ ವೆನ್ಸ್ಡೇಗೆ ನಂಬಕ್ಕೆ ಆಗ್ತಿಲ್ಲ. ಮನೆಯೆಲ್ಲ ಕಳ್ಕೊಂಡಾದ್ಮೇಲೆ ನಮ್ಮನೆಯಲ್ಲಿ ಬಂದು ಇರಿ ಪರವಾಗಿಲ್ಲ ಅಂತ ಗಾಮೆಜ್ ಹೇಳಿದಾಗ ಗಾಮೆಜ್ ಮತ್ತೆ ಮಾರ್ಟಿಶಿಯಾ ಮದುವೆ ಆಗಿರೋದೇ ಹೆಸ್ಟರ್ಗೆ ಇಷ್ಟ ಇಲ್ಲ. ಅದಕ್ಕೆ ಗಾಮೆಜ್ ಬಗ್ಗೆ ತುಂಬಾನೇ ಕೆಟ್ಟದಾಗಿ ಮಾತಾಡ್ತಾರೆ. ಕೈಲಾಗ್ದವನ್ನ ಮದುವೆ ಆಗಿದ್ಯಾ, ಹೆಸರಿಗೆ ಔಟ್ಕಾಸ್ಟ್ ಅಷ್ಟೇ, ಏನು ಪವರ್ಸೇ ಇಲ್ಲ ಅಂತ ಮಾರ್ಟಿಶಿಯಾಗೆ ಹೇಳಿದಾಗ ಮಾರ್ಟಿಶಿಯಾ ಮತ್ತೆ ವೆನ್ಸ್ಡೇಗೆ ಇದರಿಂದ ತುಂಬಾನೇ ಕೋಪ ಬರುತ್ತೆ. ಗೋಮೆಜ್ ಇವ್ರಿಗೆ ಏನು ಮಾತಾಡ್ಬೇಡಿ ಅಂತ ಹೇಳಿ ಎಲ್ಲರನ್ನ ಕರ್ಕೊಂಡು ಹೋಗ್ತಾರೆ. ಗಾಮೆಜ್ಗೆ ಯಾವುದೇ ರೀತಿ ಸೂಪರ್ ನ್ಯಾಚುರಲ್ ಪವರ್ಸ್ ಇಲ್ಲದೆ ಇರಬಹುದು, ಆದ್ರೆ ಆಡಮ್ಸ್ ಫ್ಯಾಮಿಲಿಯಲ್ಲಿ ಇವರೇ ಸೂಪರ್ ಹೀರೋ ಇದ್ದಂಗೆ. ತಮ್ಮ ಫ್ಯಾಮಿಲಿನ ತುಂಬಾನೇ ವರ್ಷಗಳಿಂದ ಕಾಪಾಡ್ಕೊಂಡು ಬಂದಿದ್ದಾರೆ, ಯಾರಿಗೂ ಹೆದರಲ್ಲ. ತಮ್ಮ ಫ್ಯಾಮಿಲಿಯವರು ಯಾವುದೇ ತೊಂದರೆಯಲ್ಲಿ ಸಿಗಾಕೊಂಡ್ರು ಲಾಯರ್, ಬಿಸ್ನೆಸ್ ಮ್ಯಾನ್ ಮತ್ತೆ ತುಂಬಾನೇ ಶ್ರೀಮಂತ ವ್ಯಕ್ತಿ ಆಗಿರೋ ಗಾಮೆಜ್ಗೆ ಎಲ್ಲರನ್ನ ಕಾಪಾಡೋದು ಗೊತ್ತು. ವೆನ್ಸ್ಡೇಗೆ ಬಿಯಾಂಕಾ ಮೇಲೆ ಡೌಟ್ ಬಂದು ಬಿಯಾಂಕಾ ಫೆನ್ಸಿಂಗ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ವೆನ್ಸ್ಡೇ ಇವಳ ಜೊತೆ ಫೈಟ್ ಮಾಡ್ತಾಳೆ. ಹಾಗೆ ಫೈಟ್ ಮಾಡ್ತಾ ಇವಳೇ ಇದೆಲ್ಲ ಮಾಡ್ತಿರೋದು ಅಂತ ಗೊತ್ತಾಗಿರೋ ವಿಷಯ ಹೇಳಿ ಬಿಯಾಂಕಾಳನ್ನ ಫೆನ್ಸಿಂಗ್ ಅಲ್ಲಿ ಸೋಲಿಸ್ತಾಳೆ. ಈಗ ಬಿಯಾಂಕಾ ನಡೆದ ಎಲ್ಲಾ ವಿಷಯ ಹೇಳ್ತಾಳೆ. ಅದೇ ಬ್ಯಾರಿ ಮಾರ್ನಿಂಗ್ ಸಾಂಗ್ ಕಲ್ಟ್ ನ ಶುರು ಮಾಡಿದ್ದು ಈಗ ತನ್ನ ತಾಯಿಯನ್ನ ಹಿಡ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿರೋದು, ಹೆಸ್ಟರ್ನ ಆಸ್ತಿ ಹೊಡೆಯೋಕೆ ಪ್ಲಾನ್ ಮಾಡಿರೋದೆಲ್ಲ ಹೇಳಿ ಹಿಂದೆನೆ ತನ್ನ ಶಕ್ತಿಯಿಂದ ನಾನು ಹೇಳಿದ್ದೆಲ್ಲ ನೀನು ಮರ್ತೋಗು ಅಂತ ಹೇಳ್ಬಿಡ್ತಾಳೆ ಬಿಯಾಂಕಾ. ಹಾಗಾಗಿ ವೆನ್ಸ್ಡೇಗೆ ಎಲ್ಲ ಮರ್ತೋಯ್ತು. ಆದ್ರೆ ಇಂಥ ಸಿಚುವೇಶನ್ ಅಲ್ಲಿ ಹೆಲ್ಪ್ ಮಾಡೋಕೆ ಯಾರಿರ್ತಾರೆ ಹೇಳಿ
ಹೇಳಿ ಅದೃಶ್ಯವಾಗಿರೋ ಆಗ್ನೆಸ್. ಬಿಯಾಂಕಾ ಹೇಳಿದ್ನೆಲ್ಲ ಕೇಳಿಸ್ಕೊಂಡಿರೋ ಆಗ್ನೆಸ್ ವೆನ್ಸ್ಡೇ ಬಿಯಾಂಕಾ ಏನ್ ಹೇಳಿದ್ಲು ಅಂತ ಹೇಳ್ತಾಳೆ. ಇನ್ನೊಂದ್ ಕಡೆ ಟೈಲರ್, ಐಸಾಕ್ ಮತ್ತೆ ಫ್ರಾಂಕೋಯ್ಸ್ ವೆಟರ್ನರಿ ಹಾಸ್ಪಿಟಲ್ಗೆ ಬಂದು ಡಾಕ್ಟರ್ಗೆ ಹೊಡೆದು ಮಾತ್ರೆ ತಗೊಳ್ಳೋದ್ರ ಜೊತೆಗೆ ಫ್ರಾಂಕೋಯ್ಸ್ ಕೆಮ್ದಾಗೆಲ್ಲ ತುಂಬಾನೇ ರಕ್ತ ಹೋಗ್ತಿರೋದ್ರಿಂದ ಟೈಲರ್ನ ರಕ್ತವನ್ನ ಇವಳಿಗೆ ಹಾಕ್ತಿದ್ದಾನೆ. ಐಸಾಕ್ ನಂತರ ಫ್ರಾಂಕೋಯ್ಸ್ ನ ಮೊದಲು ಕಾಪಾಡಿ ಆಮೇಲೆ ಆಡಮ್ಸ್ ಫ್ಯಾಮಿಲಿ ಅವರು ಮಾಡಿರೋ ಪಾಪಕ್ಕೆ ಸರಿಯಾಗಿ ಶಿಕ್ಷೆ ಕೊಡ್ತೀನಿ ಅಂತ ಐಸಾಕ್ ಹೇಳ್ತಾನೆ. ಏನ್ ಪಾಪ ಮಾಡಿದ್ದಾರೆ ಆಡಮ್ಸ್ ಫ್ಯಾಮಿಲಿ ಅವರು ಅಂತ ಇನ್ನು ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಸ್ಕೂಲಲ್ಲಿ ಇನ್ನೇನು ಫಂಡ್ ರೈಸಿಂಗ್ ಇವೆಂಟ್ ಶುರು ಆಗುತ್ತೆ. ಈಗ ಬಿಯಾಂಕಾ ಪ್ರಿನ್ಸಿಪಲ್ ಬ್ಯಾರಿ ಹತ್ರ ಬಂದಾಗ ಇಲ್ಲೇ ಗಿಡಿಯಾನ್ ಇದ್ದಾನೆ. ಇವನು ಕಳೆದ 15 ವರ್ಷದಿಂದ ತುಂಬಾನೇ ಕಷ್ಟಪಟ್ಟು ಬ್ಯಾರಿನ ಶ್ರೀಮಂತ ವ್ಯಕ್ತಿಯನ್ನಾಗೋ ಹಾಗೆ ಮಾಡಿರೋದ್ರಿಂದ ಈಗ ನನ್ನ ಪಾಲಿನ ಹಣ ಕೊಟ್ರೆ ನನ್ನ ಪಾಡಿಗೆ ನಾನು ಹೋಗ್ತೀನಿ ಅಂತ ದುಡ್ಡನ್ನ ಕೇಳ್ತಿದ್ದಾನೆ. ಹಾಗಾಗಿ ಕೋಪದಲ್ಲಿ ಬ್ಯಾರಿ ಇವನು ಇಷ್ಟು ವರ್ಷ ಮಾರ್ನಿಂಗ್ ಸಾಂಗ್ ಕಲ್ಟ್ ಅಲ್ಲಿ ಸ್ಕ್ಯಾಮ್ ಮಾಡೋಕೆ ಕಷ್ಟಪಟ್ಟಿದ್ದಾನೆ ಅಂತಾನು ನೋಡ್ದಲೆ ಇವನನ್ನ ಸುಟ್ಟು ಹಾಕಿ ಸಾಯಿಸ್ಬಿಡ್ತಾರೆ. ಅಂದ್ರೆ ಅವರ ಶಕ್ತಿನೇ ಬೆಂಕಿಯನ್ನ ಕಂಟ್ರೋಲ್ ಮಾಡೋದಲ್ವಾ, ಕೆಲವು ಸೆಕೆಂಡ್ಸ್ ಅಲ್ಲೇ ಗಿಡಿಯೋನ್ನ ದೇಹ ಬೂದಿ ಮಾಡ್ಬಿಡ್ತಾರೆ ಬ್ಯಾರಿ. ಇವರ ಪ್ಲಾನ್ ಏನಂದ್ರೆ ಫಂಡ್ ರೈಸಿಂಗ್ ಇವೆಂಟ್ ಗೆ ಬಂದವರು ಎಷ್ಟು ಹಣವನ್ನ ಡೊನೇಟ್ ಮಾಡ್ತಾರೋ ಅದನ್ನೆಲ್ಲ ಒಡ್ಕೊಂಡು ಊರ್ ಬಿಡೋಕೆ ಪ್ರೈವೇಟ್ ಪ್ಲೇನ್ ನ ಕೂಡ ರೆಡಿ ಮಾಡಿ ಬಂದಿದ್ದಾರೆ ಬ್ಯಾರಿ. ಸೊ ಈಗ ಫಂಡ್ ರೈಸಿಂಗ್ ಇವೆಂಟ್ ಶುರು ಆಗುತ್ತೆ. ಪ್ರಿನ್ಸಿಪಲ್ ಬ್ಯಾರಿ ಹೆಸ್ಟರ್ ನ ಇಂಪ್ರೆಸ್ ಮಾಡೋದ್ರಲ್ಲಿ ಬಿಸಿ ಆಗಿದ್ದಾರೆ. ಇಲ್ಲಿರೋಕೆ ಇಷ್ಟ ಇಲ್ಲದೆ ಇದ್ರು ಫಂಕ್ಷನ್ ಹಾಳ್ ಮಾಡೋದು ಬೇಡ ಅಂತ ಮಾರ್ಟಿಶಿಯಾ ಮತ್ತೆ ಗಾಮೆಸ್ ಕೂಡ ಖುಷಿಯಾಗಿ ಇರೋ ಹಾಗೆ ನಾಟಕ ಆಡ್ಕೊಂಡು ಓಡಾಡ್ತಿದ್ದಾರೆ. ವೆನ್ಸ್ಡೇ ಬಿಯಾಂಕಾ ಹತ್ರ ಬಂದು ನಿಮ್ಮ ಅಮ್ಮ ಎಲ್ಲಿದ್ದಾರೆ ಅಂತ ಕೇಳಿದಾಗ ಇದೇನ್ ಇವಳ ಮೇಲೆ ನನ್ನ ಪವರ್ಸ್ ವರ್ಕ್ ಆಗಿಲ್ವಲ್ಲ ಅಂತ ಡೌಟ್ ಬರುತ್ತೆ ಬಿಯಾಂಕಾಗೆ. ನನ್ ಮೇಲೆ ನಂಬಿಕೆ ಇಡು, ಎಲ್ಲ ಸರಿ ಮಾಡ್ತೀನಿ ಅಂತ ಹೇಳ್ತಾಳೆ ವೆನ್ಸ್ಡೇ. ಅದಕ್ಕೆ ಪ್ರಿನ್ಸಿಪಲ್ ಬ್ಯಾರಿಯ ಅಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಅಮ್ಮ ಇದ್ದಾರೆ ಅಂತ ಇವಳು ಹೇಳಿದಾಗ ಅವರನ್ನ ಕರ್ಕೊಂಡ್ ಬರೋಕೆ ಏಜಾಕ್ಸ್ ನ ಕಳಿಸ್ತಾಳೆ. ಏಜಾಕ್ಸ್ ಯಾರಿಗೂ ಕಾಣ್ದಂಗೆ ಪ್ರಿನ್ಸಿಪಲ್ ಬ್ಯಾರಿಯ ಆಫೀಸ್ಗೆ ಬಂದು ಅಪಾರ್ಟ್ಮೆಂಟ್ ಕೀನ ಹುಡುಕಿ ಕೊನೆಗೂ ಬಿಯಾಂಕಾ ಅವರ ಅಮ್ಮನ್ನ ಕಾಪಾಡ್ತಾನೆ. ಇನ್ನೇನ್ ಸ್ವಲ್ಪ ಹೊತ್ತಲ್ಲೇ ಈನಿಡ್ ನ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದೆ. ಇವಳ ಜೊತೆ ಆಗ್ನೆಸ್ ಕೂಡ ಡ್ಯಾನ್ಸ್ ಮಾಡ್ತಿದ್ದಾಳೆ. ಹಾಗಾಗಿ ಡ್ಯಾನ್ಸ್ ಮಾಡ್ತಾ ಒಂದು ಹೆಲ್ಪ್ ಕೂಡ ಮಾಡ್ಬೇಕು ಅಂತ ವೆನ್ಸ್ಡೇ ಪ್ಲಾನ್ ಏನು ಅಂತ ಇವ್ರಿಗೆ ಹೇಳ್ತಾಳೆ. ಈನಿಡ್ ಮತ್ತೆ ಆಗ್ನೆಸ್ ಲೇಡಿ ಗಾಗಾ ಅವರ ಹಾಡಿಗೆ ಡ್ಯಾನ್ಸ್ ಮಾಡ್ತಿದ್ದಾರೆ. ಡ್ಯಾನ್ಸ್ ಮಧ್ಯದಲ್ಲೇ ಡ್ಯಾನ್ಸ್ ನ ಭಾಗ ಅನ್ನೋ ಹಾಗೆ ಅವಾಗವಾಗ ಆಗ್ನೆಸ್ ಅದೃಶ್ಯವಾಗ್ತಿದ್ದಾಳೆ. ಇದೇ ನೆಪ ಮಾಡ್ಕೊಂಡು ಅದೃಶ್ಯವಾಗಿರೋ ಆಗ್ನೆಸ್ ಪ್ರಿನ್ಸಿಪಲ್ ಬ್ಯಾರಿ ಅವರ ಜೇಬಲ್ಲಿ ಸೈರನ್ ಪವರ್ಸ್ ಇಂದ ತಮಗೆ ಏನು ಆಗ್ಬಾರ್ದು ಅಂತ ಒಂದು ವಸ್ತು ಇಟ್ಕೊಂಡಿದ್ರಲ್ಲ ಅದನ್ನ ತೆಕೊಂಡು ಹೋಗಿ ವೆನ್ಸ್ಡೇಗೆ ಕೊಡ್ತಾಳೆ. ಆಮೇಲೆ ಎಲ್ಲರ ಮುಂದೆ ಡ್ಯಾನ್ಸ್ ಮಾಡೋಕೆ ವಾಪಸ್ ಬರ್ತಾಳೆ. ಡ್ಯಾನ್ಸ್ ಎಲ್ಲ ಆದ್ಮೇಲೆ ಬಿಯಾಂಕಾಗೆ ಸ್ಟೇಜ್ ಮೇಲೆ ಸ್ಪೀಚ್ ಕೊಡೋಕೆ ಕಳಿಸಿದಾಗ ಸ್ಟೇಜ್ ಮೇಲೆ ಬಿಯಾಂಕಾ ಮಾರ್ಟಿಶಿಯಾ ಮತ್ತೆ ಪ್ರಿನ್ಸಿಪಲ್ ಬ್ಯಾರಿನ ಕರೆಸ್ತಾಳೆ. ಈಗಾಗ್ಲೇ ಅವರಮ್ಮ ಇಲ್ಲೇ ಇರೋದು ನೋಡಿ ಮತ್ತೆ ವೆನ್ಸ್ಡೇ ಆ ವಸ್ತು ನನ್ನ ಹತ್ರ ಇದೆ ಅಂತ ತೋರಿಸ್ತಾ ಇರೋದನ್ನ ನೋಡಿ ತನ್ನ ಶಕ್ತಿಯಿಂದ ಬ್ಯಾರಿಗೆ ಈ ಫಂಡ್ ರೈಸಿಂಗ್ ಇವೆಂಟ್ ಹೇಗ್ ನಡೀತಾ ಇದೆ, ಏನ್ ಕತೆ ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಅಂದಾಗ ಪ್ರಿನ್ಸಿಪಲ್ ಬ್ಯಾರಿ ತಮ್ಮ ಗುಂಡಿ ತಾವೇ ತೋಡ್ಕೊಳ್ಳೋಕೆ ಶುರು ಮಾಡ್ತಾರೆ. ನಾನೇ ಬಿಯಾಂಕಾನ ಬಳಸ್ಕೊಂಡು ತನ್ನ ಶಕ್ತಿಯಿಂದ ಮಾರ್ಟಿಶಿಯಾ ಅವರಮ್ಮ ದೊಡ್ಡ ಡೊನೇಷನ್ ಕೊಡೋ ಹಾಗೆ ಮಾಡ್ದೆ. ನಿಮ್ಮೆಲ್ಲರನ್ನ ಇಲ್ಲಿಗೆ ಕರ್ಸಿರೋದೇ ನಿಮಗೆ ಟೋಪಿ ಹಾಕೋಕೆ. ಯಾರ್ಯಾರು ಹಣವನ್ನ ಡೊನೇಟ್ ಮಾಡ್ತಿರೋ ಆ ಹಣವನ್ನ ನಾನು ಮತ್ತೆ ನನ್ನ ಪಾರ್ಟ್ನರ್ ಗಿಡಿಯಾನ್ ಹಂಚ್ಕೊಂಡು ಇಲ್ಲಿಂದ ಎಸ್ಕೇಪ್ ಆಗೋಣ ಅಂತ ಅನ್ಕೊಂಡಿದ್ವಿ. ಆದ್ರೆ ನನಗೆ ಹಂಚೋದು ಅಂದ್ರೆ ಇಷ್ಟ ಇಲ್ಲ, ಕೇವಲ ಬಾಚೋದು ಅಂದ್ರೆ ಇಷ್ಟ. ಅದಕ್ಕೆ ಗಿಡಿಯಾನ್ ಇಲ್ಲ, ಅವನ ಬೂದಿ ಮಾತ್ರ ಉಳಿಯೋ ಹಾಗೆ ಮಾಡಿದ್ದೀನಿ ಅಂತ ಎಲ್ಲಾ ಸತ್ಯ ಹೇಳ್ಬಿಡ್ತಾರೆ. ಈ ವಿಷಯ ಕೇಳಿ ಮಾರ್ಟಿಶಿಯಾ ಮತ್ತೆ ಹೆಸ್ಟರ್ ಶಾಕ್ ಆಗಿದ್ದಾರೆ. ಎಲ್ಲಾ ಸತ್ಯ ಹೇಳ್ಬಿಟ್ನಲ್ಲಪ್ಪ ಅಂತ ಪಕ್ಕದಲ್ಲೇ ಇರೋ ಬಿಯಾಂಕಾಳನ್ನ ಪ್ರಿನ್ಸಿಪಲ್ ಬ್ಯಾರಿ ಹಿಡ್ಕೊಂಡು ಇವಳನ್ನ ಸುಟ್ಟಾಕ್ಬಿಡ್ತೀನಿ ಅಂತ ಎದುರಿಸೋಕೆ ನೋಡಿದಾಗ ಪೊಲೀಸ್ ಅವರು ಇಲ್ಲಿಗೆ ಬರ್ತಾರೆ. ಇವ್ರಿಗೆ ಎದುರಿಸೋಕೆ ಗಾಳಿಯಲ್ಲಿ ಬ್ಯಾರಿ ಒಂದು ಬೆಂಕಿ ಉಂಡೆನ ಹಾರಿಸ್ತಾರೆ. ಇದರಿಂದ ಮೇಲೆ ಶಾಂಡಲಿಯರ್ ನ ಹಿಡ್ಕೊಂಡಿರೋ ಹಗ್ಗಕ್ಕೆ ಬೆಂಕಿ ಹತ್ಕೊಂತು. ಇದೇ ಸಮಯಕ್ಕೆ ಹಿಂದೆಂದ ಏಜಾಕ್ಸ್ ಬಂದು ಬ್ಯಾರಿನ ಕರೆದಾಗ ಬ್ಯಾರಿ ಇವನನ್ನ ನೋಡ್ತಿದ್ದಂಗೆ ತನ್ನ ಟೋಪಿಯನ್ನ ತೆಗೆದ್ಬಿಡ್ತಾನೆ. ತಲೆಯಲ್ಲಿರೋ ಹಾವನ್ನ ಬ್ಯಾರಿ ನೋಡಿ ಕಲ್ಲಿನ ಸ್ಟ್ಯಾಚು ತರ ಆಗೋಗ್ತಾರೆ. ಹಿಂದೆನೆ ಮೇಲಿರೋ ಶಾಂಡಲಿಯರ್ ಕೂಡ ಇವರ ಮೇಲೆನೆ ಬಿದ್ದಿದ್ರಿಂದ ಕಲ್ಲು ಪುಡ್ಪುಡಿ ಆಗೋಯ್ತು, ಅಂದ್ರೆ ಸತ್ತೋದ್ರು ಅಂತ. ಬಿಯಾಂಕಾ ವೆನ್ಸ್ಡೇ ಮತ್ತೆ ಏಜಾಕ್ಸ್ಗೆ ತುಂಬಾನೇ ಥ್ಯಾಂಕ್ಸ್ ಹೇಳ್ತಾ ಇದ್ದಾಳೆ. ಹೆಸ್ಟರ್ ವೆನ್ಸ್ಡೇಗೆ ಬೇಸಿಗೆ ರಜಕ್ಕೆ ನಮ್ಮನೆಗೆ ಬಾ ಅಂದಾಗ ವೆನ್ಸ್ಡೇ ಇದಕ್ಕೆ ಒಪ್ಪಲ್ಲ. ನಿಮಗೆ ಶಕ್ತಿ ಇಲ್ಲದೆ ಇರೋ ಔಟ್ಕಾಸ್ಟ್ ಅಂದ್ರೆ ಆಗಲ್ಲ ಅಲ್ವಾ, ನಾನು ಕೂಡ ನನ್ನ ಸೈಕಿಕ್ ಪವರ್ಸ್ ನ ಕಳ್ಕೊಂಡಿದ್ದೀನಿ, ನಮ್ಮ ಅಪ್ಪಂಗೆ ಪವರ್ಸ್ ಇಲ್ಲ ಅಂತ ಬಾಯಿಗೆ ಬಂದಂಗೆ ಮಾತಾಡಿದ್ರಿ. ಅವರಷ್ಟು ಒಳ್ಳೆ ಔಟ್ಕಾಸ್ಟ್ ಬೇರೆ ಯಾರು ಇಲ್ಲ. ನಾನು ನಿಮ್ಮನೆಗೆ ಬರ್ಬೇಕು ಅಂದ್ರೆ ಅವರ ಹೆಸರಲ್ಲಿ ನೆವರ್ ಮೋರ್ಗೆ ಸ್ವಲ್ಪ ಆದ್ರೂ ಡೊನೇಷನ್ ಮಾಡಿ ಅಂತಾಳೆ ವೆನ್ಸ್ಡೇ. ಏನು ಎಮೋಷನಲ್ ಬ್ಲಾಕ್ ಮೇಲ್ ಮಾಡ್ತಿದ್ಯಾ ಅಂತ ಹೆಸ್ಟರ್ ಕೇಳಿದಾಗ ಇಲ್ಲ ಎಮೋಷನಲ್ ಅಲ್ಲ, ಬರೀ ಬ್ಲಾಕ್ ಮೇಲ್ ಅಷ್ಟೇ ಅಂತ ಹೇಳ್ತಾಳೆ. ಇದಕ್ಕೆ ಹೆಸ್ಟರ್ ಫುಲ್ ಖುಷಿಯಾಗಿ ಇಡೀ ಆಸ್ತಿನ ದಾನ ಮಾಡಿ ಬೀದಿಗೆ ಬರೋದ್ರಲ್ಲಿ ಜಸ್ಟ್ ಮಿಸ್ ಆದೆ, ಈಗ ನನಗೆ ತುಂಬಾನೇ ಖುಷಿ ಆಗ್ತಿದೆ, ನಿಮ್ಮ ಅಪ್ಪನ ಹೆಸರಲ್ಲಿ ಡೊನೇಷನ್ ಮಾಡ್ತೀನಿ ಬಿಡು ಅಂತ ಹೇಳಿ ಹೋಗ್ತಾರೆ. ಹಿಂದೆನೆ ಇನ್ನೊಂದು ಶಾಕಿಂಗ್ ವಿಷಯ ಹೇಳೋಕೆ ಯೂಜಿನ್ ಬರ್ತಾನೆ. ಮಾತ್ಗಳು ನೆವರ್ ಮೋರ್ ಸ್ಮಶಾನದಲ್ಲಿ ಇದಾವೆ, ಅಂದ್ರೆ ಐಸಾಕ್ ಕೂಡ ಅಲ್ಲೇ ಇದ್ದಾನೆ. ಪ್ರಾಬ್ಲಮ್ ಏನಂದ್ರೆ ಪಕ್ಸ್ಲಿ ಕೂಡ ಆ ಕಡೆನೆ ಹೋಗಿದ್ದ ಅಂತ ಹೇಳ್ತಿದ್ದಂಗೆ ಐಸಾಕ್ ಪಕ್ಸ್ಲಿನ ಕಿಡ್ನಾಪ್ ಮಾಡೋಕೆ ಬಂದಿರ್ಬೇಕು ಅಂತ ಗೊತ್ತಾಯ್ತು. ಅದಕ್ಕೆ ತಕ್ಷಣ ಸ್ಮಶಾನಕ್ಕೆ ಹೊರಡ್ತಾರೆ. ಆದ್ರೆ ಲೇಟ್ ಆಗೋಗಿದೆ, ಪಕ್ಸ್ಲಿನ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾನೆ ಐಸಾಕ್. ಪೊಲೀಸರು ಪಕ್ಸ್ಲಿನ ಹುಡುಕ್ತಾ ಇದ್ದಾರೆ. ಆದ್ರೆ ವೆನ್ಸ್ಡೇಗೆ ಗೊತ್ತು ಪೊಲೀಸರು ಹುಡುಕಿದ್ರೆ ಅವನು ಸಿಗಲ್ಲ ಅಂತ. ಅದಕ್ಕೆ ಪ್ರಿನ್ಸಿಪಲ್ ವಿಮ್ಸ್ ಮತ್ತೆ ಮಾರ್ಟಿಶಿಯಾ ಜೊತೆ ಮೀಟಿಂಗ್ ಮಾಡಿದಾಗ ಪ್ರಿನ್ಸಿಪಲ್ ವಿಮ್ಸ್ 3 ಜನ ಸೈಕಿಕ್ ಪವರ್ಸ್ ಇರೋರು ಜೊತೆಗೆ ಸೇರಿ ತಮ್ಮ ಶಕ್ತಿಯನ್ನ ಉಪಯೋಗಿಸಬೇಕು, ಆಗ ಪಕ್ಸ್ಲಿನ ಹುಡುಕ್ಬಹುದು ಅಂತ ಹೇಳಿದಾಗ ಮಾರ್ಟಿಶಿಯಾ, ವೆನ್ಸ್ಡೇ ಮತ್ತೆ ಹೆಸ್ಟರ್ 3 ಜನ ರಾಸಲಿನ್ ನ ಸೀಕ್ರೆಟ್ ಚೇಂಬರ್ಗೆ ಬಂದು 3 ಜನ ಕೈ ಹಿಡ್ಕೊಂಡು ಒಂದು ಆಚರಣೆ ಮಾಡಿದಾಗ ಇದ್ದಕ್ಕಿದ್ದಂಗೆ ವೆನ್ಸ್ಡೇಗೆ ವಿಷನ್ ಕಾಣಿಸುತ್ತೆ. ಪಕ್ಸ್ಲಿ ಇಲ್ಲೆಲ್ಲೋ ಕಾಣ್ತಿಲ್ಲ, ಆದ್ರೆ ಪಕ್ಸ್ಲಿ ಯಾಕೆ ಕಿಡ್ನಾಪ್ ಆದ ಅನ್ನೋದು ಗೊತ್ತಾಗುತ್ತೆ. ನೆವರ್ ಮೋರ್ ಅಕಾಡೆಮಿಯಲ್ಲಿ
ಮಾರ್ಟಿಷಿಯಾ ಮತ್ತೆ ಗಾಮೆಜ್ ಸ್ಟೂಡೆಂಟ್ ಆಗಿದ್ದಾಗ ಐಸಾಕ್ ನ ಡೆಡ್ ಬಾಡಿನ ಸ್ಕಲ್ ಟ್ರೀ ಕೆಳಗೆ ಮಣ್ಣು ಮಾಡ್ತಿದ್ದಾರೆ ಮಾರ್ಟಿಷಿಯಾ ಮತ್ತೆ ಗಾಮೆಜ್. ಇಷ್ಟನ್ನ ವಿಷನ್ ಅಲ್ಲಿ ನೋಡಿ ಮಾರ್ಟಿಷಿಯಾಗೆ ವೆನ್ಸ್ಡೇ ಈಗ್ಲಾದ್ರೂ ಸತ್ಯ ಹೇಳ್ತೀರಾ ಅಂದಾಗ ಕೊನೆಗೂ ಏನಾಯ್ತು ಅಂತ ಹೇಳ್ತಾಳೆ ಮಾರ್ಟಿಷಿಯಾ. ಐಸಾಕ್ ಸಾವನ್ನಪ್ಪಿದ ದಿನ ಸಾಯೋಕ್ಕೂ ಮುಂಚೆ ಇಯಾಗೋ ಟವರ್ ಗೆ ಫ್ರಾಂಕೋಯಿಸ್ ಮತ್ತೆ ತನ್ನ ಬೆಸ್ಟ್ ಫ್ರೆಂಡ್ ಗಾಮೆಜ್ ನ ಕರ್ಕೊಂಡ್ ಬಂದಿರ್ತಾನೆ. ಫ್ರಾಂಕೋಯಿಸ್ ಮತ್ತೆ ಹೈಡ್ ಆಗದೆ ಇರೋ ಹಾಗೆ ಮಾಡ್ಬೇಕು ಅಂತ ಎಂತ ಕೆಲಸ ಮಾಡೋಕೆ ಹೊರಟಿದ್ದ ಅಂದ್ರೆ ಗಾಮೆಜ್ ನ ಬಲಿ ಕೊಡೋಕೆ ಹೊರಟಿದ್ದಾನೆ. ಐಸಾಕ್ ನ ಮಷಿನ್ ರನ್ ಆಗ್ಬೇಕು ಅಂದ್ರೆ ಮೊದ್ಲೇ ಹೇಳ್ದಂಗೆ ತುಂಬಾನೇ ಪವರ್ ಬೇಕು. ಪವರ್ ಸೋರ್ಸ್ ಎಲ್ಲೂ ಸಿಗ್ತಾ ಇರಲ್ಲ. ಆದ್ರೆ ಆಗ ಗಾಮೆಜ್ ಅವರ ಔಟ್ಕಾಸ್ಟ್ ಪವರ್ ಎಲೆಕ್ಟ್ರೋಕೈನಸಿಸ್ ಆಗಿತ್ತು. ಅಂದ್ರೆ ಸೇಮ್ ಪಕ್ಸ್ಲಿ ಮತ್ತೆ ಅಂಕಲ್ ಫೆಸ್ಟರ್ ತರ ಗಾಮೆಜ್ ಅವ್ರಿಗೂ ದೇಹದಿಂದ ಕರೆಂಟ್ ಪ್ರೊಡ್ಯೂಸ್ ಮಾಡೋ ಶಕ್ತಿ ಇತ್ತು. ಮೊದಲು ನಮಗೆ ಡೌಟ್ ಇತ್ತಲ್ಲ ಸ್ನೇಹಿತರೆ, ಗಾಮೆಜ್ ಅವರ ತಮ್ಮ ಅಂಕಲ್ ಫೆಸ್ಟರ್ ನ ಪವರ್ಸ್ ಪಕ್ಸ್ಲಿಗೆ ಯಾಕೆ ಬಂತು ಅಂತ. ಈಗ ನಮಗೆ ಗೊತ್ತಾಗಿದೆ, ತನ್ನ ತಂದೆಯ ಪವರ್ಸೇ ಮಗ ಪಕ್ಸ್ಲಿಗೆ ಬಂದಿರೋದು. ತನ್ನ ಫ್ರೆಂಡ್ ಗೆ ಸಹಾಯ ಮಾಡ್ಬೇಕು ಅಂತ ಐಸಾಕ್ ಹೇಳಿದ್ದೆಲ್ಲ ಗಾಮೆಜ್ ಮಾಡ್ತಿರ್ತಾರೆ. ಇವರನ್ನ ಚೇರ್ ಗೆ ಕಟ್ ಹಾಕಿ ಇವರ ದೇಹವನ್ನೇ ಪವರ್ ಸೋರ್ಸ್ ಆಗಿ ಯೂಸ್ ಮಾಡೋಕೆ ಹೆಲ್ಮೆಟ್ ನ ಹಾಕ್ತಾನೆ ಐಸಾಕ್. ಇವನು ಮಷೀನ್ ನ ಆನ್ ಮಾಡ್ತಿದ್ದಂಗೆ ಮಷೀನ್ ಇವರ ದೇಹದಿಂದ ಪವರ್ ಹೇಳ್ಕೊಳೋಕೆ ಶುರು ಮಾಡಿ ಇನ್ನೇನು ಗಾಮೆಜ್ ಅವರ ಕತೆ ಮುಗೀತು ಅನ್ನುವಾಗ ಮಾರ್ಟಿಷಿಯಾ ಬಂದು ಮಷೀನ್ ಅಲ್ಲಿ ಇರೋ ಬರೋ ಬಟನ್ ಎಲ್ಲ ಒತ್ತಿ ಬ್ಲಾಸ್ಟ್ ಆಗೋ ಹಾಗೆ ಮಾಡ್ಬಿಡ್ತಾಳೆ. ಇದರಿಂದ ಮಷೀನ್ ಹತ್ರನೇ ಇದ್ದ ಐಸಾಕ್ ಸಾವನ್ನಪ್ತಾನೆ. ಗಾಮೆಜ್, ಫ್ರಾಂಕೋಯಿಸ್ ಮತ್ತೆ ಮಾರ್ಟಿಷಿಯಾಗೆ ಏನು ಆಗಿರಲ್ಲ. ಆದ್ರೆ ಈ ಘಟನೆಯಲ್ಲಿ ಗಾಮೆಜ್ ತಮ್ಮ ಶಕ್ತಿಯನ್ನ ಕಳ್ಕೊಂತಾರೆ. ಗಾಮೆಜ್ ಸತ್ ಮೇಲೆ ಮಣ್ಣು ಮಾಡೋಕೆ ಅಂತ ಮೊದ್ಲೇ ಐಸಾಕ್ ಸ್ಕಲ್ ಟ್ರೀ ಕೆಳಗೆ ಗುಂಡಿ ತೆಗೆದು ಬಂದಿದ್ದ. ಅದೇ ಗುಂಡಿ ಒಳಗೆ ಐಸಾಕ್ ನ ಹಾಕಿ ಮಣ್ಣು ಮಾಡ್ತಾರೆ ಗಾಮೆಜ್ ಮತ್ತೆ ಮಾರ್ಟಿಷಿಯಾ. ಇದರ ಬಗ್ಗೆ ಯಾರಿಗೂ ಯಾಕೆ ಹೇಳಲಿಲ್ಲ ಅಂದ್ರೆ ಇಯಾಗೋ ಟವರ್ ಅಲ್ಲಿ ಅಗಸ್ಟಸ್ ಅವರು ಸೀಕ್ರೆಟ್ ಲ್ಯಾಬ್ ನ ಐಸಾಕ್ ಗೆ ಮಾಡ್ಕೊಟ್ಟಿದ್ದು. ಹಾಗಾಗಿ ಲ್ಯಾಬ್ ಇರೋ ವಿಷಯ ಯಾರಿಗೂ ಹೇಳ್ಬೇಡಿ, ಹೇಳಿದ್ರೆ ನೀವೇ ಐಸಾಕ್ ನ ಕೊಲೆ ಮಾಡಿದ್ದು ಅಂತ ಪೊಲೀಸ್ ಅವ್ರಿಗೆ ಹೇಳ್ತೀನಿ ಅಂತ ಬೆದರಿಕೆ ಹಾಕಿದಾಗ ಇವರಿಬ್ರು ಏನು ಆಗೇ ಇಲ್ಲ, ಐಸಾಕ್ ಎಕ್ಸ್ಪೆರಿಮೆಂಟ್ ಮಾಡೋಕೆ ಹೋಗಿ ಸತ್ತೋಗಿರೋದು ಅಂತ ಎಲ್ಲರಿಗೂ ಹೇಳಿ ಸುಮ್ನಾಗ್ಬಿಡ್ತಾರೆ. ಅಂದ್ರೆ ಐಸಾಕ್ ತನ್ನ ಸಾವಿಗೆ ಕಾರಣ ಮಾರ್ಟಿಷಿಯಾ ಮತ್ತೆ ಗಾಮೆಜ್ ಅಂತ ಇವರ ವಿರುದ್ಧ ಸೇಡ್ ತೀರ್ಸ್ಕೊಳೋಕೆ ಕಾಯ್ತಾ ಇದ್ದಾನೆ. ಫ್ರಾಂಕೋಯಿಸ್ ನ ಹುಷಾರ್ ಮಾಡೋಕೆ ಮತ್ತೆ ಪವರ್ ಸೋರ್ಸ್ ಬೇಕಲ್ಲ, ಅದಕ್ಕೇನೆ ಪಕ್ಸ್ಲಿನ ಕಿಡ್ನಾಪ್ ಮಾಡ್ಕೊಂಡು ಹೋಗಿರೋದು. ಪ್ರಿನ್ಸಿಪಲ್ ವಿಮ್ಸ್ ಮೊದ್ಲೇ ಮಾರ್ಟಿಷಿಯಾಗೆ ಹೇಳಿದ್ರು ಏನ್ ಸತ್ಯ ಇದೆ ಅದನ್ನ ವೆನ್ಸ್ಡೇಗೆ ಹೇಳ್ಬಿಡು ಅಂತ. ಈ ವಿಷಯ ಮೊದ್ಲೇ ಗೊತ್ತಾಗಿದ್ದಿದ್ರೆ ಪಕ್ಸ್ಲಿನ ಕಾಪಾಡ್ಕೋಬಹುದಾಗಿತ್ತು. ಸ್ಕೂಲಲ್ಲಿ ಮತ್ತೆ ಪ್ರಿನ್ಸಿಪಲ್ ಇಲ್ಲ, ವರ್ಷ ಬೇರೆ ಮುಗಿತಾ ಬಂತು ಅಂತ ಮತ್ತೆ ರಜಾ ಕೊಟ್ಟು ಸ್ಟೂಡೆಂಟ್ಸ್ ನ ಮನೆಗೆ ಕಳಿಸ್ತಾ ಇದ್ದಾರೆ. ಆಗ್ನೆಸ್ ಕೂಡ ಹೊರಟಿದ್ದಾಳೆ. ಆದ್ರೆ ಈನಿಡ್ ಮತ್ತೆ ವೆನ್ಸ್ಡೇ ಎಲ್ಲಿಗೂ ಹೋಗ್ತಿಲ್ಲ. ಈನಿಡ್ ಬ್ರೂನೋ ತನ್ನ ಗರ್ಲ್ ಫ್ರೆಂಡ್ ಜೊತೆ ಹೋಗ್ತಿರೋದು ನೋಡ್ಬೇಕಾದ್ರೆ ಇವಳ ಹಳೆ ಬಾಯ್ ಫ್ರೆಂಡ್ ಏಜಾಕ್ಸ್ ಬರ್ತಾನೆ ಇವಳನ್ನ ಮಾತಾಡ್ಸೋಕೆ. ಮೊದ್ಲು ಬ್ರೂನೋಗೋಸ್ಕರ ಈನಿಡ್ ಏಜಾಕ್ಸ್ ನ ಬಿಟ್ಟಿದ್ಲು, ಈಗ ಇವಳನ್ನೇ ಬಿಟ್ಟು ಬ್ರೂನೋ ಹೋಗಿದ್ದಾನೆ. ಇದಕ್ಕೆ ನಮ್ ಕಡೆ ಒಂದು ಗಾದೆ ಇದೆ, ಕರ್ಮ ರಿಟರ್ನ್ಸ್ ಅಂತ. ಈಗ ಯೂಜಿನ್ ಗಾಬರಿಯಾಗಿ ವೆನ್ಸ್ಡೇ ಹತ್ರ ಬಂದು ಒಂದು ಬಾಕ್ಸ್ ನ ಕೊಡ್ತಾನೆ. ನಾನು ನನ್ನ ಶೆಡ್ ಅಲ್ಲಿ ಇದ್ದಾಗ ಐಸಾಕ್ ಇದನ್ನ ಕೊಟ್ಟು ಹೋದ, ನಿನಗೆ ಕೊಡೋಕೆ ಹೇಳಿ ಅಂತ ಹೇಳ್ತಾನೆ. ವೆನ್ಸ್ಡೇ ಬಾಕ್ಸ್ ಒಳಗೆ ನೋಡಿದಾಗ ಸ್ಕಲ್ ಟ್ರೀ ಇರೋ ವಾಟರ್ ಗ್ಲೋಬ್ ಇದೆ, ಇದರ ಕೆಳಗೆ ಮಧ್ಯರಾತ್ರಿ ಅಂತ ಬರ್ದಿದ್ದಾನೆ. ಅದಕ್ಕೆ ವೆನ್ಸ್ಡೇ ಮಧ್ಯರಾತ್ರಿ ಸ್ಕಲ್ ಟ್ರೀ ಹತ್ರ ಬಂದಾಗ ಪಕ್ಸ್ಲಿನ ಐಸಾಕ್ ಇಟ್ಕೊಂಡು ಬಂದಿದ್ದಾನೆ. ಒಂದು ಮರದ ಮೇಲೆ ಕ್ರಾಸ್ ಬೋನ ಸೆಟ್ ಮಾಡಿ ಗುರಿ ಇಟ್ಟು ಐಸಾಕ್ ಗೆ ಶೂಟ್ ಮಾಡುವಂತ ಥಿಂಗ್ ಗೆ ಹೇಳಿ ಐಸಾಕ್ ಮುಂದೆ ಬರ್ತಾಳೆ ವೆನ್ಸ್ಡೇ. ಥಿಂಗ್ ಗುರಿ ಇಟ್ಟು ಐಸಾಕ್ ನ ತಲೆಗೇನೆ ಬಾಣ ಶೂಟ್ ಮಾಡುತ್ತೆ. ಆದರೆ ಸಡನ್ ಆಗಿ ತನ್ನ ಕೈಯನ್ನ ಮುಖದ ಮುಂದೆ ತಂದಿದ್ರಿಂದ ಬಾಣ ಕೈಗೆ ಚುಚ್ಕೊಂತು. ಇಲ್ಲೇ ಇದ್ದ ಟೈಲರ್ ಥಿಂಗ್ ನ ಬಾಕ್ಸ್ ಒಳಗೆ ಹಾಕೊಂಡು ಬಂದು ಐಸಾಕ್ ಗೆ ಕೊಟ್ಟಾಗ ಐಸಾಕ್ ತನ್ನ ಬಲಗೈಗೆ ಹಾಕಿರೋ ಗ್ಲೌಸ್ ನ ತೆಗಿತಾನೆ. ಇವನ ರೈಟ್ ಹ್ಯಾಂಡ್ ಇಲ್ವೇ ಇಲ್ಲ, ಕಟ್ ಆಗಿದೆ. ಆ ಕಟ್ ಆಗಿರೋ ಕೈಯೇ ಥಿಂಗ್ ಆಗಿದೆ. ಏನಾಗಿತ್ತು ಅಂದ್ರೆ ಐಸಾಕ್ ಸಾಯೋ ದಿನ ಮಾರ್ಟಿಷಿಯಾ ಬಂದು ಇವನು ಮಷಿನ್ ಆಪರೇಟ್ ಮಾಡ್ತಿದ್ದಾಗ ಇವನ ಕೈಯನ್ನ ಕಟ್ ಮಾಡಿರ್ತಾಳೆ. ಮಷಿನ್ ಬ್ಲಾಸ್ಟ್ ಆದಾಗ ಆ ಶಾಕ್ ಅಲ್ಲಿ ಇವನ ಕೈ ಜೀವಂತಗೊಂಡಿರುತ್ತೆ. ಮಾರ್ಟಿಷಿಯಾ ಮತ್ತೆ ಗಾಮೆಜ್ ಕೈಗೆ ಥಿಂಗ್ ಅಂತ ಹೆಸರಿಟ್ಟು ಇಲ್ಲಿವರೆಗೂ ತಮ್ಮ ಜೊತೆನೆ ಇಟ್ಕೊಂಡಿದ್ರು. ಈ ವಿಷಯ ಥಿಂಗು ಕೂಡ ಗೊತ್ತಿರಲ್ಲ. ಐಸಾಕ್ ತರ ಡಾವಿಂಚಿಗಳ ಶಕ್ತಿ ಬಲಗೈಯಲ್ಲೇ ಇರೋದು. ಹಾಗಾಗಿ ಥಿಂಗ್ ನ ಕೈಗೆ ಅಟ್ಯಾಚ್ ಮಾಡ್ಕೊಂಡು ಒಲಿಗೆ ಹಾಕೊಂತ ಇದ್ದಾನೆ. ಇದರಿಂದ ಇವನಿಗೆ ಡಾವಿಂಚಿ ಪವರ್ ಬಂತು. ಅದೇ ವಸ್ತುಗಳನ್ನ ಟಚ್ ಮಾಡದೆ ಮೂವ್ ಮಾಡೋದು. ಈಗ ವೆನ್ಸ್ಡೇನ ಟಚ್ ಮಾಡ್ದಂಗೆ ತನ್ನ ಮೈಂಡ್ ಇಂದಾನೆ ಹಿಡ್ಕೊಂಡು ಮರದ ಕೆಳಗೆ ಗುಂಡಿ ಒಳಗೆ ಹಾಕಿ ಮಣ್ಣು ಮಾಡ್ಬಿಡ್ತಾನೆ. ಈಗ ಐಸಾಕ್, ಟೈಲರ್ ಮತ್ತೆ ಫ್ರಾಂಕೋಯಿಸ್ ಪಕ್ಸ್ಲಿನ ಎಳ್ಕೊಂಡು ಇಯಾಗೋ ಟವರ್ ಗೆ ಹೊಡ್ತಾರೆ. ಅಲ್ಲಿರೋ ಮಷೀನ್ ನ ರಿಪೇರ್ ಮಾಡಿ ಫ್ರಾಂಕೋಯಿಸ್ ನ ಕಾಪಾಡೋಕೆ. ಈಗ ವೆನ್ಸ್ಡೇನ ಯಾರು ಕಾಪಾಡ್ತಾರೆ? ಇನ್ಯಾರು, ಅದೃಶ್ಯವಾಗಿರೋ ಆಗ್ನೆಸ್. ಇವಳು ಇಲ್ಲೇ ಇದ್ದು ಇದೆಲ್ಲ ನೋಡಿದಳೆ. ಇವಳು ಮನೆಗೆ ಹೊರಟಿದ್ದವಳು ಹೋಗದೆ ಹೇಗೋ ವಾಪಸ್ ಬಂದಿದ್ದಳೆ. ಆಗ್ನೆಸ್ ತಕ್ಷಣ ಲೂಪಿನ್ ಕೇಜಸ್ ಅಲ್ಲಿ ಇರೋ ಈನಿಡ್ ಹತ್ರ ಬಂದು ವಿಷಯ ಹೇಳಿದಾಗ ಇಬ್ಬರು ಸ್ಕಲ್ ಟ್ರೀ ಹತ್ರ ಬಂದು ಗುಂಡಿ ತೆಗಿತಾ ಇದ್ದಾರೆ. ಹೀಗೆ ಮೆಲ್ಲುಗೆ ಮಣ್ಣು ತೆಗಿತಾ ಇದ್ರೆ ವೆನ್ಸ್ಡೇನ ಅಲ್ಲೇ ಬಿಟ್ಟು ವಾಪಸ್ ಮಣ್ಣು ಮುಚ್ಚಬೇಕಾಗುತ್ತೆ ಅಂತ ಇವತ್ತು ಫುಲ್ ಮೂನ್ ಆಗಿದ್ರು ವೆನ್ಸ್ಡೇನ ಕಾಪಾಡೋಕೆ ಈನಿಡ್ ವೇರ್ ವುಲ್ಫ್ ಆಗಿ ಬದಲಾಗ್ತಾಳೆ. ಮತ್ತೆ ಆದಷ್ಟು ಬೇಗ ಗುಂಡಿ ತೆಗೆದು ವೆನ್ಸ್ಡೇನ ಕಾಪಾಡ್ತಾಳೆ. ಈಗ ಇವಳಿಗೆ ವಾಪಸ್ ಈನಿಡ್ ಆಗೋಕಾಗಲ್ಲ, ಬೇರೆ ವೇರ್ ವುಲ್ಫ್ ಗಳು ದಾಳಿ ಮಾಡಿದ್ರೆ ಅಂತ ಕಾಡಿಗೆ ಓಡ್ ಹೋಗ್ತಾಳೆ. ಈನಿಡ್ಗೆ ನಾವು ಸಹಾಯ ಮಾಡ್ಬೇಕು, ಪಕ್ಸ್ಲಿನ ನಾನ್ ಕಾಪಾಡ್ತೀನಿ, ನೀನು ಈನಿಡ್ ನ ಟ್ರ್ಯಾಕ್ ಮಾಡುವಂತ ಆಗ್ನೆಸ್ ನ ಕಳಿಸ್ತಾಳೆ. ಇದೇ ಸಮಯಕ್ಕೆ ಪ್ರಿನ್ಸಿಪಲ್ ವಿಮ್ಸ್ ಮಾರ್ಟಿಷಿಯಾ ಮತ್ತೆ ಗಾಮೆಜ್ ನ ಇಲ್ಲಿಗೆನೆ ಕರ್ಕೊಂಡ್ ಬಂದಿರೋದ್ರಿಂದ ಎಲ್ಲರೂ ಇಯಾಗೋ ಟವರ್ ಗೆ ಹೊರಡ್ತಾರೆ.
ಅದೇ ಇಯಾಗೋ ಟವರ್ ಅಲ್ಲಿ ಹೇಗೋ ಐಸಾಕ್ ನ ಶಕ್ತಿ ವಾಪಸ್ ಬಂದಿದ್ಯಲ್ಲ, ಕೆಲವು ಸೆಕೆಂಡ್ಸ್ ಅಲ್ಲೇ ಮಷಿನ್ ನ ಸೆಟಪ್ ಮಾಡಿ ಲ್ಯಾಬ್ ನ ಸೃಷ್ಟಿ ಮಾಡ್ಬಿಡ್ತಾನೆ. ಹಿಂದೆನೆ ಪಕ್ಸ್ಲಿನ ಚೇರ್ ಗೆ ಕಟ್ ಹಾಕಿ ಪವರ್ ಸೋರ್ಸ್ ಆಗಿ ಯೂಸ್ ಮಾಡೋಕೆ ಆ ಹೆಲ್ಮೆಟ್ ನ ಹಾಕ್ತಾನೆ ಟೈಲರ್. ಆದ್ರೆ ಟೇಬಲ್ ಮೇಲೆ ಫ್ರಾಂಕಾಯ್ಸ್ ಮಲಗಲ್ಲ, ಟೈಲರ್ ನ ಐಸಾಕ್ ಮಲಗಿಸ್ತಾನೆ. ಯಾಕೆಂದ್ರೆ ಫ್ರಾಂಕಾಯ್ಸ್ ನ ಜೀವ ಉಳಿಸೋಕೆ ಆಗ್ಲೇ ತುಂಬಾನೇ ಲೇಟ್ ಆಗೋಗಿದೆ, ಇವಳು ಬದುಕ್ತಾಳೆ ಅನ್ನೋ ಗ್ಯಾರಂಟಿ ಇಲ್ಲ. ಮತ್ತೆ ಪವರ್ ಸೋರ್ಸ್ ಸಿಗೋದು ಕಷ್ಟ, ಅದಕ್ಕೆ ಪಕ್ಸ್ಲಿನ ಬಳಸ್ಕೊಂಡು ಟೈಲರ್ ನ ಸರಿ ಮಾಡ್ಬಿಡು, ಇವನಾದ್ರೂ ನಾರ್ಮಲ್ ಆಗಿ ಬದುಕ್ಲಿ ಅಂತ ಫ್ರಾಂಕಾಯ್ಸ್ ಐಸಾಕ್ ಇಂದ ಮಾತು ತಗೊಂಡಿದ್ದಾಳೆ. ಐಸಾಕ್ ಟೈಲರ್ ನ ಟೇಬಲ್ ಗೆ ಕಟ್ ಹಾಕಿ ಮಷೀನ್ ಆನ್ ಮಾಡ್ತಾನೆ. ಪಕ್ಸ್ಲಿ ಸಾಯ್ತಾ ಇದ್ದಾನೆ. ಸರಿಯಾದ ಸಮಯಕ್ಕೆ ಮಾರ್ಟಿಷಿಯಾ ಮತ್ತೆ ವೆನ್ಸ್ಡೇ ಬಂದು ಇವರ ಮೇಲೆ ದಾಳಿ ಮಾಡ್ತಾರೆ. ವೆನ್ಸ್ಡೇ ಟೈಲರ್ ಹತ್ರ ಬಂದಾಗ ನೋವನ್ನ ತಡೆಯೋಕಾಗದೆ ನನ್ನ ಸಾಯಿಸು ಅಂದ್ರೂ ಸಾಯಿಸಲ್ಲ, ಕೊಡಲಿಯಿಂದ ಕೈಗೆ ಹಾಕಿರೋ ಬೆಲ್ಟ್ ನ ಕಟ್ ಮಾಡ್ತಾಳೆ. ಇದರಿಂದ ಟೈಲರ್ ಗೆ ಗೊತ್ತಾಯ್ತು ವೆನ್ಸ್ಡೇಯ ಮನ್ಸು ಎಷ್ಟು ಒಳ್ಳೆಯದು, ನಾನು ಇಷ್ಟೆಲ್ಲ ಮಾಡಿದ್ರು ನನ್ನ ಸಾಯಿಸ್ಲಿಲ್ವಲ್ಲ ಅಂತ ಹಿಂದೆನೆ ಹೈಡ್ ಆಗಿ ಐಸಾಕ್ ಗೆ ಹೊಡೆದು ಮೇಲಿಂದ ಕೆಳಗೆ ಬಿಸಾಕ್ತಾನೆ. ವೆನ್ಸ್ಡೇ ಪಕ್ಸ್ಲಿನ ಕಾಪಾಡ್ತಾಳೆ. ಮತ್ತೆ ಫ್ರಾಂಕಾಯ್ಸ್ ಈಗ ತನ್ನ ಮಗನನ್ನ ನೋಡಿ ಏನ್ ಮಾಡ್ತಾಳೆ ಅಂತ ವೆನ್ಸ್ಡೇ ನೋಡ್ತಾ ಇದ್ದಾಳೆ. ಇಂತ ಒಳ್ಳೆ ತಾಯಿ ಮಗನ ಸಂಬಂಧ ಸೈಕೋ ಮೂವಿ ಆದ್ಮೇಲೆ ಈಗ್ಲೇ ನೋಡ್ತಿರೋದು ಅಂತ ಹೇಳ್ತಾಳೆ. ಸೈಕೋ ಮೂವಿಯ ಭಯಾನಕ ಕ್ಲೈಮ್ಯಾಕ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಆ ಮೂವಿಯಲ್ಲಿ ತಾಯಿ ಮಗನ ಸಂಬಂಧ ಹೇಗಿತ್ತು ಅಂತ. ಮಾಸ್ಟರ್ ಆಫ್ ಸಸ್ಪೆನ್ಸ್ ಆಲ್ಫ್ರೆಡ್ ಹಿಚ್ಕಾಕ್ ಅವರು ಡೈರೆಕ್ಟ್ ಮಾಡಿರೋ ಮೂವಿ ಅದು. ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸ್ನೇಹಿತರೆ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಈ ವಿಡಿಯೋ ನೋಡಿ ಆದ್ಮೇಲೆ ಇಂಟ್ರೆಸ್ಟ್ ಇದ್ರೆ ನೋಡಿ. ಸೊ ತನ್ನ ಶಕ್ತಿಯನ್ನ ಕಿತ್ಕೊಳ್ಳೋಕೆ ನೋಡಿದ್ರಲ್ಲ ಅಂತ ಟೈಲರ್ ತನ್ನ ತಾಯಿ ಮೇಲೂ ಕೂಡ ದಾಳಿ ಮಾಡಿದಾಗ ಇವರು ಕೂಡ ಹೈಡ್ ಆಗಿ ಇಬ್ರು ಟವರ್ ಇಂದ ಹೊರಗೆ ಬಂದು ಫೈಟ್ ಮಾಡೋಕೆ ಶುರು ಮಾಡ್ತಾರೆ. ಮಾರ್ಟಿಷಿಯಾ ಪಕ್ಸ್ಲಿನ ಕರ್ಕೊಂಡು ಹೊಡ್ತಾಳೆ. ವೆನ್ಸ್ಡೇ ಮಷಿನ್ ಗಳನ್ನೆಲ್ಲ ಕೊಡಲಿಯಿಂದ ಹೊಡೆದಾಕ್ದಾಗ ಮತ್ತೆ ದೊಡ್ಡ ಬ್ಲಾಸ್ಟ್ ಆಗಿ ಎಲ್ಲರೂ ಪ್ರಜ್ಞೆ ತಪ್ತಾರೆ. ಇದೇ ಸಮಯಕ್ಕೆ ಗಾಮೆಸ್ ಕೂಡ ಇಲ್ಲಿಗೆ ಬಂದಿದ್ರು, ಇವ್ರಿಗೂ ಏಟಾಗಿದೆ. ಪ್ರಜ್ಞೆ ಬಂದ್ಮೇಲೆ ಮಾರ್ಟಿಷಿಯಾಳ ಮೇಲೆ ಮಷಿನ್ ಎಲ್ಲ ಬಿದ್ದಿರೋದ್ರಿಂದ ಅದನ್ನ ತೆಗೆದು ಮಾರ್ಟಿಷಿಯಾಳನ್ನ ಕೂಡ ಕಾಪಾಡ್ತಾರೆ. ಅದೇ ಇನ್ನೊಂದ್ ಕಡೆ ಟೈಲರ್ ಮತ್ತೆ ಫ್ರಾಂಕಾಯ್ಸ್ ಫೈಟ್ ಮಾಡ್ಬೇಕಾದ್ರೆ ಇಬ್ರು ಹೊಡೆದಾಡ್ಕೊಂಡು ಹಾಗೆ ಕೆಳಗೆ ಬಿದ್ದ್ಬಿಡ್ತಾರೆ. ಇಬ್ರು ಟವರ್ ನ ಹಿಡ್ಕೊಂಡು ನೇತಾಡ್ಬೇಕಾದ್ರೆ ಟೈಲರ್ ಫ್ರಾಂಕಾಯ್ಸ್ ನ ಕಾಪಾಡೋಕೆ ನೋಡ್ತಾನೆ. ಆದ್ರೆ ಫ್ರಾಂಕಾಯ್ಸ್ ಕೈ ಬಿಟ್ಟು ಬೇಕು ಅಂತಾನೆ ಕೆಳಗೆ ವೇರ್ ವುಲ್ಫ್ ನ ಸ್ಟ್ಯಾಚು ಮೇಲೆ ಬಿದ್ದು ಸಾವನ್ನಪ್ತಾಳೆ. ಅದೇ ಟವರ್ ಒಳಗೆ ಐಸಾಕ್ ಇನ್ನೂ ಬದುಕಿದ್ದಾನೆ. ವೆನ್ಸ್ಡೇನ ಹಿಡ್ಕೊಂಡು ಕತ್ತಿಸ್ಕಿ ಸಾಯಿಸೋಕೆ ನೋಡಿದಾಗ ಇವನ ಕೈಯಲ್ಲಿ ಇರೋ ಥಿಂಗ್ಗೆ ಪ್ರಜ್ಞೆ ಬರೋ ಹಾಗೆ ಮಾಡೋಕೆ ಮಾರ್ಟಿಷಿಯಾ ಮತ್ತೆ ಗಾಮೆಸ್ ಥಿಂಗ್ ನ ಮಾತಾಡಿಸ್ತಾ ಇದ್ದಾರೆ. ಹಾಗಾಗಿ ಥಿಂಗ್ಗೆ ಪ್ರಜ್ಞೆ ಬಂತು. ಇದೇ ಐಸಾಕ್ ಗೆ ಚೆನ್ನಾಗಿ ಹೊಡೆದು ಇವನ ಮೆಕ್ಯಾನಿಕಲ್ ಹಾರ್ಟ್ ನ ಕಿತ್ತಾಕಿ ಸಾಯಿಸ್ಬಿಡುತ್ತೆ. ಆಮೇಲೆ ಒಲಿಗೆ ಬಿಚ್ಕೊಂಡು ತನ್ನ ನಿಜವಾದ ಫ್ಯಾಮಿಲಿ ಹತ್ರ ಬರುತ್ತೆ. ಸೊ ಇದೆಲ್ಲ ಆದ್ಮೇಲೆ ಬೆಳಗ್ಗೆ ವೆನ್ಸ್ಡೇ ಈನಿಡ್ ನ ಹುಡ್ಕೋಕೆ ಹೊರಟಿದ್ದಾಳೆ. ಆಗ್ನೆಸ್ ಅವಳನ್ನ ಟ್ರ್ಯಾಕ್ ಮಾಡಿದ್ದಾಳೆ. ವೈಲ್ಡ್ ಲೈಫ್ ಕ್ಯಾಮ್ರಾದಲ್ಲಿ ಈನಿಡ್ ಕಾಣಿಸಿದ್ದಾಳೆ. ಅವಳು ಕೆನಡಾದ ಬಾರ್ಡರ್ ಕಡೆ ಹೋಗ್ತಿದ್ದಾಳೆ ಅಂತ ಗೊತ್ತಾಯ್ತು. ಈಗ ನೆವರ್ ಮೋರ್ ನೋ ಮೋರ್ ಆಗಿರೋದ್ರಿಂದ ಮುಂದೆ ಈ ಸ್ಕೂಲ್ ಕತೆ ಏನಾಗುತ್ತೆ ನೋಡ್ಬೇಕು. ಟೈಲರ್ ತನ್ನ ತಂದೆಯ ಸಮಾಧಿ ಪಕ್ಕನೆ ಫ್ರಾಂಕಾಯ್ಸ್ ನ ಮಣ್ ಮಾಡಿ ದುಃಖದಲ್ಲಿ ನಿಂತಿದ್ದಾಗ ಕೆಪ್ರಿ ಮೇಡಮ್ ಬಂದು ಒಂದು ಶಾಕಿಂಗ್ ವಿಷಯ ಹೇಳ್ತಾರೆ. ಇವರ ಬಾಯ್ ಫ್ರೆಂಡ್ ಅಷ್ಟೇ ಅಲ್ಲ ಹೈಡ್ ಆಗಿದ್ದು, ಇವರ ಅಪ್ಪ ಕೂಡ ಹೈಡೇ ಆಗಿದ್ರು. ಅಷ್ಟೇ ಅಲ್ಲ, ಕೆಪ್ರಿ ಮೇಡಮ್ ಯಾವ್ದೋ ಸೀಕ್ರೆಟ್ ಜಾಗ ಮಾಡಿ ಟೈಲರ್ ತರ ಹೈಡ್ ಗಳನ್ನ ಹೊರಗಿನ ಜಗತ್ತಿನ ಸೇಫ್ ಆಗಿ ಇಟ್ಟಿದ್ದಾರೆ. ಅಲ್ಲಿಗೇನೆ ಟೈಲರ್ ನ ಕೂಡ ಬರೋಕೆ ಹೇಳ್ತಾರೆ. ಅಲ್ಲಿ ಯಾವ್ದೋ ಸಪೋರ್ಟ್ ಸಿಸ್ಟಮ್ ಇದೆಯಂತೆ. ಯಾವ ತರ ಸಪೋರ್ಟ್ ಸಿಸ್ಟಮ್ ಅಂತ ಗೊತ್ತಿಲ್ಲ. ಅಲ್ಲಿಗೆ ಹೋದ್ರೆ ಇವನ ಪ್ರಾಣ ಕಾಪಾಡಬಹುದು, ಮಾಸ್ಟರ್ ಇಲ್ದೇ ಇದ್ರು ಬದುಕೋ ಹಾಗೆ ಮಾಡಬಹುದು ಅಂದಿದ್ರಿಂದ ಇವರ ಜೊತೆನೆ ಹೊಡ್ತಾನೆ ಟೈಲರ್. ವೆನ್ಸ್ಡೇ ಅವರ ಅಪ್ಪ ಅಮ್ಮ ಗಾಮೆಸ್ ಮತ್ತೆ ಮಾರ್ಟಿಷಿಯಾ ಕೂಡ ಇಲ್ಲಿನ ಮನೆಯನ್ನ ಖಾಲಿ ಮಾಡಿ ತಮ್ಮ ಮನೆಗೆ ಹೊರಟಿದ್ದಾರೆ. ಮಾರ್ಟಿಷಿಯಾ ವೆನ್ಸ್ಡೇಗೆ ತನ್ನ ತಂಗಿ ಒಫಿಲಿಯಾಳ ಡೈರಿನ ಕೊಡ್ತಾಳೆ. ಮತ್ತೆ ಪ್ರಿನ್ಸಿಪಲ್ ವೀಮ್ಸ್ ಇವರನ್ನ ಭೇಟಿಯಾಗಿ ಮಾತಾಡಿಸಿ ಮತ್ತೆ ಸಿಗೋಣ ಅಂತ ಹೇಳಿ ಹೋಗ್ತಾರೆ. ವೆನ್ಸ್ಡೇನ ಕರ್ಕೊಂಡು ಹೋಗೋಕೆ ಮಾರ್ಟಿಷಿಯಾ ಮತ್ತೆ ಗಾಮೆಸ್ ತಯಾರಾಗಿದ್ದಾರೆ. ನಾನ್ ಬರ್ತಿಲ್ಲ ನೀವು ಹೋಗಿ ಅಂತ ಅಂಕಲ್ ಫೆಸ್ಟರ್ ನ ಕರ್ಸ್ಕೊಂಡು ಇವರ ಜೊತೆ ಹೊಡ್ತಾಳೆ ಈನಿಡ್ ನ ಹುಡ್ಕೋಕೆ. ಥಿಂಗ್ ಕೂಡ ಇವಳ ಜೊತೆನೆ ಇದೆ. ಈಗಲೂ ವೆನ್ಸ್ಡೇ ಮನ್ಸಲ್ಲಿ ತುಂಬಾನೇ ಪ್ರಶ್ನೆಗಳಿದಾವೆ. ತನ್ನ ತಂದೆ ತಾಯಿ ಇನ್ನೇನಾದ್ರೂ ಮುಚ್ಚಿಡ್ತಿದಾರ? ಮತ್ತೆ ಒಫಿಲಿಯಾಗೆ ಸೇರಿದ ಡೈರಿಯನ್ನ ಮಾರ್ಟಿಷಿಯಾ ಈಗ ಯಾಕೆ ಕೊಟ್ರು? ಟೈಲರ್ ನ ಬದುಕೋಕೆ ಬಿಟ್ಟು ತಪ್ಪು ಮಾಡದ್ನ ಅಂತೆಲ್ಲ. ಮೊದ್ಲು ಈನಿಡ್ ನ ಹುಡ್ಕೋಕೆ ಹೊರಟಿದ್ದಾಳೆ. ಈನಿಡ್ ಮಳೆಯಲ್ಲಿ ನೆನ್ಕೊಂಡು ಕಾಡಲ್ಲಿ ಓಡಾಡ್ತಿದ್ದಾಳೆ. ದಾರಿಯಲ್ಲಿ ಒಫಿಲಿಯಾಳ ಡೈರಿ ನೋಡ್ಬೇಕಾದ್ರೆ ಇವಳಿಗೆ 1 ಸೆಕೆಂಡ್ಗೆ ಒಫಿಲಿಯಾ ಒಂದು ಕತ್ತಲೆ ಕೋಣೆಯಲ್ಲಿ ಇರೋ ಹಾಗೆ ವಿಷನ್ ಕಾಣಿಸುತ್ತೆ. ಸೊ ಈಗ ನಮ್ಗೆ ಕೊನೆಗೂ ಒಫಿಲಿಯಾ ಬಗ್ಗೆ ಗೊತ್ತಾಗುತ್ತೆ. ಒಫಿಲಿಯಾನ ಬೇರೆ ಯಾರು ಅಲ್ಲ, ಹೆಸ್ಟರ್ ಅವರೇ ತಮ್ಮ ಮನೆಯ ಒಂದು ಸೀಕ್ರೆಟ್ ಜಾಗದಲ್ಲಿ ಒಂದು ರೂಮ್ ಅಲ್ಲಿ ಕೂಡ ಹಾಕಿದ್ದಾರೆ. ಅದು ಅಲ್ಲದೆ ಒಫಿಲಿಯಾ ಗೋಡೆ ಮೇಲೆ ವೆನ್ಸ್ಡೇ ಸಾಯ್ಬೇಕು ಅಂತ ಬರ್ದಿದ್ದಾಳೆ. ವೆನ್ಸ್ಡೇಗೆ ಮುಂದೆನೂ ತುಂಬಾನೇ ಚಾಲೆಂಜಸ್ ಇರೋದಂತೂ ನಿಜ. ಅಂಕಲ್ ಫೆಸ್ಟರ್ ಜೊತೆ ಹೋಗ್ಬೇಕಾದ್ರೆ ಆ ಒಂದು ಕಣ್ಣಿನ ಕಾಗೆ ಕೂಡ ಇಲ್ಲಿಂದಾನೆ ಹಾರೋಗುತ್ತೆ. ಸೊ ಸ್ನೇಹಿತರೆ, ಈ ಸೀರೀಸ್ ಇಲ್ಲಿಗೆ ಮುಗಿಯುತ್ತೆ. ವೆನ್ಸ್ಡೇ ಮನ್ಸಲ್ಲಿ ಏನೇನ್ ಪ್ರಶ್ನೆ ಇದೆಯೋ ಅದೇ ಪ್ರಶ್ನೆಗಳು ನಮ್ಮ ಮನ್ಸಲ್ಲೂ ಇದೆ. ಆದ್ರೆ ಈ ಪ್ರಶ್ನೆಗಳಿಗೆ ಉತ್ತರ ಸಿಗ್ಬೇಕು ಅಂದ್ರೆ 2027 ಕಾಯಲೇಬೇಕು. ಸೀಸನ್ 3 ನ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ರಿಲೀಸ್ ಆಗೋದು 2027ಕ್ಕೆ. ಸೊ ಸ್ನೇಹಿತರೆ, ಈ ಸೀರೀಸ್ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.